ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನೋಡೋ ಮೂವಿಯಲ್ಲಿ 1940ರಲ್ಲಿ ಇಂಡಿಯಾ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ದ ಆ ಸಮಯದಲ್ಲಿ ಭೂಮಿಯ ಇನ್ನೊಂದು ಸೈಡ್ ಅಲ್ಲಿ ಇರ್ತಾ ಇರುವ ಪೆರು ನಾಡಿನಲ್ಲಿ ಒಂದು ಕಾಂಪಿಟೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅದು ಏನು ಅಂದ್ರೆ ಬರೀ ಮರಗಳನ್ನ ಯೂಸ್ ಮಾಡಿ ಹಗ್ಗಗಳಿಂದ ಕಟ್ಟಿ ರೆಡಿ ಮಾಡಲಾಗಿರುವ ಒಂದು ದೋಣಿ. ಆ ಫ್ಲಾಟ್ ಆದ ದೋಣಿಯಲ್ಲಿ ಇಡೀ ಭೂಮಿಯನ್ನೇ ಒಂದು ರೌಂಡ್ ಸುತ್ತಿ ಬಂದ್ರೆ 10 ಕೋಟಿ ರೂಪಾಯಿ ಸನ್ಮಾನ ಹಾಗಂತ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಇದನ್ನ ಕೇಳಿದ ಆ ನಾಡನ್ನ ಸೇರಿದ 5 ಜನರು ಕಿತ್ತು ನಾವು ಬೆಟ್ಟವನ್ನ ಕಟ್ಟಿ ಎಲೆಯೋಣ, ಬಂದ್ರೆ ಬೆಟ್ಟ, ಹೋದ್ರೆ ಅಂತ ದೋಣಿಗೆ ಹತ್ತಿ ಸಮುದ್ರಕ್ಕೆ ಹೋಗ್ತಾರೆ. ಆದ್ರೆ ಸಮುದ್ರಕ್ಕೆ ಹೋದ ಮೇಲೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅದು ಶಾರ್ಕ್ ಮೀನುಗಳ ಸೀಸನ್ ಅಂತ. ಸೊ ಆ ಪ್ರಯಾಣದ ಎಂಡಿಂಗ್ ಅಲ್ಲಿ ಯಾರಾದ್ರೂ ಜೀವ ಉಳಿದ್ರ ಕಾಂಪಿಟೇಷನ್ ಅನ್ನ ಗೆದ್ರ 10 ಕೋಟಿ ರೂಪಾಯಿ ಹಣ ಏನಾಯ್ತು ಅನ್ನೋ ಕತೆ ಥ್ರಿಲ್ಲಿಂಗ್ ಸರ್ವೈವಲ್ ಅಡ್ವೆಂಚರ್ ಮೂವಿಯನ್ನೇ ಇವತ್ತು ನಾವು ನೋಡ್ತಾ ಇದೀವಿ. ಈ ಕತೆ ರಿಯಲ್ ಲೈಫ್ ಅಲ್ಲಿ ನಡೆದಿರುವ ಒಂದು ಇನ್ಸಿಡೆಂಟ್, ಅದನ್ನ ಬೇಸಾಗಿಟ್ಟೇನೆ ಈ ಮೂವಿಯನ್ನ ಮಾಡಿದ್ದಾರೆ. ಮೂವಿಯ ಹೆಸರು ಕಾನ್ ಟಿಕ್ಕಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಸ್ನೋಫಾಲ್ ಆಗಿರುವ ಜಾಗದಲ್ಲಿ ಒಬ್ಬ ಚಿಕ್ಕ ಹುಡುಗ ಬಿರಬಿರನೆ ನಡೆದು ಮುಂದೆ ಬರ್ತಿರ್ತಾನೆ. ಆವಾಗ ಅವನ ಹಿಂದೆನೆ ಬಂದಿದ್ದ ಅವನ ಫ್ರೆಂಡ್ಸ್ 4 ಜನರು ಲೋ ತೋರು ಮುಂದೆ ಹೋಗ್ಬೇಡ ಕಣೋ ಅಂತ ಹೇಳಿದ್ರೆ ಅವರ ಮಾತನ್ನ ಕೇಳದೆ ಮುಂದೆ ಬಂದಿದ್ದ ತೋರ್ ಹುಡುಗ ಅಲ್ಲಿ ಹೊಡೆದೋಗಿರುವ ಐಸು ಹಾಗೆ ನೀರಿನ ಮೇಲೆ ತೇಲ್ತಿರುತ್ತೆ. ಅದ್ರ ಒಳಗಡೆ ಯಾರಾದ್ರೂ ಗೊತ್ತಿಲ್ಲದೆ ಬಿದ್ರೆ ಅಷ್ಟೇ ಒಂದೇ ನಿಮಿಷದಲ್ಲಿ ಫ್ರೀಸ್ ಆಗಿ ಸೊತೋಗ್ಬಿಡ್ತಾರೆ. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡದೇ ಇರುವ ನಮ್ಮ ತೋರು ಫಟ್ ಫಟ್ ಅಂತ ಅಲ್ಲಿ ಹೊಡೆದೋಗಿರುವ ಐಸ್ ಗಳ ಮೇಲೆ ಜಂಪ್ ಮಾಡ್ತಿರ್ತಾನೆ. ಅಲ್ಲಿರುವ ಇವರ ವಸ್ತನ್ನ ತಗೊಂಡು ರಿಟರ್ನ್ ನಮ್ಮ ಹುಡುಗ ಜಂಪ್ ಮಾಡೋಣ ಅನ್ಕೋಬೇಕಾದ್ರೆ ಮಿಸ್ ಆಗಿ ಆ ಕೋಲ್ಡ್ ವಾಟರ್ ಒಳಗಡೆ ಬಿದ್ದೋಗ್ತಾನೆ. ಆದ್ರೆ ಸದ್ಯ ಆ ಜಾಗಕ್ಕೆ ಬಂದಿದ್ದ ಇನ್ನೊಬ್ಬ ಫ್ರೆಂಡ್ ಹುಡುಗ ಫಟ್ ಅಂತ ನೀರಿಗೆ ಜಂಪ್ ಮಾಡಿ ನಮ್ಮ ತೋರನ್ನ ಕಾಪಾಡಿ ಹೊರಗಡೆ ತರ್ತಾನೆ. ನಂತರ ಅವನಿಗೆ CPR ಅನ್ನೆಲ್ಲ ಕೊಟ್ಟು ಅವನ ಜೀವವನ್ನ ಕಾಪಾಡಿ ಅವನನ್ನ ತಂದು ಮನೆಯಲ್ಲಿ ಮಲಗಿಸಿರ್ಬೇಕಾದ್ರೆ ಅವನ ಫ್ರೆಂಡ್ಸ್ ಎಲ್ಲರೂ ಮನೆಯ ಕಿಟಕಿಯಿಂದ ಇವನನ್ನ ನೋಡ್ತಿರ್ತಾರೆ. ಅದು ಇವನಿಗೆ ಒಂದು ರೀತಿ ಖುಷಿಯನ್ನು ಕೊಡ್ತಿರುತ್ತೆ. ಅದೇನೇ ನಮ್ಮ ತೋರು ಅಡ್ವೆಂಚರ್ ಅಂದ್ರೆ ಸ್ವಲ್ಪ ಕೂಡ ಯೋಚನೆ ಮಾಡೋದಿಲ್ಲ, ಅದನ್ನ ಮಾಡೋದಕ್ಕೆ ಶುರು ಮಾಡ್ಕೊಬಿಡ್ತಾನೆ. ಸೊ ಆವತ್ತು ನಮ್ಮ ತೋರ್ ಹತ್ರ ಅವನ ತಂದೆ ತಾಯಿ ಒಂದು ಪ್ರಾಮಿಸ್ ಅನ್ನ ತಗೊಂಡ್ರು, ಈ ರೀತಿಯ ಹುಚ್ಚುತನದ ಸ್ಟಂಟ್ ಅನ್ನೆಲ್ಲ ಮತ್ತೆ ಮಾಡ್ಲೇಬಾರ್ದು ಅಂತ. ಅದಕ್ಕೆ ಹುಡುಗನು ಸರಿ ಅಂತ ಪ್ರಾಮಿಸ್ ಅನ್ನ ಮಾಡ್ತಾನೆ. ಇವಾಗ 10 ವರ್ಷಗಳ ನಂತರ ಪಾಲಿನೇಷಿಯಾ ಅಂತ ಹೇಳಲಾಗುವ ದ್ವೀಪಗಳಲ್ಲಿ ಇಲ್ಲಿವರೆಗೂ ಹೊರಗಡೆ ಪ್ರಪಂಚವನ್ನೇ ನೋಡದೇ ಇರುವ ಬುಡಕಟ್ಟಿನ ಜನರು ಅಲ್ಲಿ ವಾಸವಿರ್ತಿದ್ದಾರಂತೆ. ಅಂತಹ ಜನರ ಮಧ್ಯದಲ್ಲಿ ಇವಾಗ ನಮ್ಮ ತೋರು ನಿಂತಿರ್ತಾನೆ. ಇವನಿಗೆ ಸಪೋರ್ಟ್ ಆಗಿ ಇವನ ಹೆಂಡತಿ ರೂತು ಕೂಡ ಆ ಜಾಗದಲ್ಲಿ ನಿಂತು ಆ ಬುಡಕಟ್ಟಿನ ಜನರ ಜೊತೆಗೆ ಸೇರಿ ಫೋಟೋಸ್ ಅನ್ನ ತಗೋತಿರ್ತಾರೆ. ಇದು ಪಾಲಿನೇಷಿಯಾ ದ್ವೀಪಗಳಲ್ಲಿ ಫಟುತೀವ ಅನ್ನುವ ಒಂದು ದ್ವೀಪ. 1937ನೇ ವರ್ಷ ನಮ್ಮ ಅಡ್ವೆಂಚರ್ ಕಿಂಗ್ ಆಗಿರುವ ತೋರು ಈ ಬುಡಕಟ್ಟಿನ ಜನರನ್ನ ಹೇಗೋ ಕೊಂಡ್ಹಿಡಿದು ಈ ಜಾಗಕ್ಕೆ ಬಂದು ಇವ್ರಗಳ ಜೊತೆ 5 ವರ್ಷಗಳಾಗಿ ಇಲ್ಲಿ ಸ್ಟೇ ಆಗಿದ್ದಾನೆ. ಇವ್ರಗಳ ಕಲ್ಚರ್, ಇವ್ರಗಳ ಫುಡ್ ಸ್ಟೈಲ್, ಇವ್ರಗಳ ಅಭ್ಯಾಸ ಎಲ್ಲವನ್ನು ನೋಟ್ ಮಾಡಿ ಬುಕ್ ಆಗಿ ಬರ್ದಿಡ್ತಾನೆ. ಅದು ಮಾತ್ರ ಇಲ್ಲ, ಅವಾಗ ಅವನ ಹೆಂಡತಿಯ ಜೊತೆ ಸೇರಿ ಕಾಡಿನ ಮಧ್ಯಕ್ಕೆ ಹೋಗಿ ಅಲ್ಲಿರುವ ಬೆಟ್ಟ ಗುಡ್ಡಗಳನ್ನ ರಿಸರ್ಚ್ ಮಾಡೋದು ಇವನಿಗೆ ಒಂದು ಹಾಬಿ ಆಗಿರುತ್ತೆ. ಆ ರೀತಿ ಇವನು ಅಲ್ಲಿ ಸ್ಟೇ ಆಗಿದ್ದು ಅವ್ರಗಳನ್ನ ರಿಸರ್ಚ್ ಮಾಡ್ತಿರ್ಬೇಕಾದ್ರೇನೆ ಅವನಿಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆಕ್ಚುಲಿ ಈ ಬುಡಕಟ್ಟಿನ ಜನರು ಎಲ್ಲರೂ ಅನ್ಕೊಂಡಿರೋ ರೀತಿ ಏಷ್ಯಾ ಕಾಂಟಿನೆಂಟ್ ಇಂದ ಬಂದಿರೋರಿಲ್ಲ. ಇವ್ರುಗಳು ಸೌತ್ ಅಮೆರಿಕಾದಿಂದ ಸಮುದ್ರದಲ್ಲಿ ಪ್ರಯಾಣವನ್ನ ಮಾಡಿ ಇಲ್ಲಿಗೆ ಬಂದು ಸೇರಿದ್ದಾರೆ ಅಂತ. ಆದ್ರೆ ಅಂತಹದೊಂದು ಕಾಲದಲ್ಲಿ ದೋಣಿ ಅನ್ನೋದೇ ಇರ್ಲಿಲ್ಲ. ಶಿಪ್ ಬೋಟ್ ಅಂತ ಏನನ್ನು ಕಂಡಿಡಿದಿರುವ ಸಮಯದಲ್ಲಿ ಇವ್ರಗಳ ಕೈಯಲ್ಲಿ ಹೇಗೆ ಅಲ್ಲಿಂದ ಇಲ್ಲಿಯವರೆಗೂ ಇಷ್ಟು ದೂರ ಟ್ರಾವೆಲ್ ಮಾಡಿ ಬರೋದಕ್ಕೆ ಆಯ್ತು ಅಂತ ಇವನಿಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಿರುತ್ತೆ. ಹಾಗಿರ್ಬೇಕಾದ್ರೇನೆ ಆ ಊರನ್ನ ಸೇರಿದ ಒಬ್ಬರು ಏಜ್ ಆದ ಪರ್ಸನ್ ತಾತನ ಜೊತೆ ಕೂತು ಮಾತಾಡ್ತಿರ್ತಾನೆ. ಆವಾಗ್ಲೇ ಆ ಅಜ್ಜ ಒಂದು ವಿಷಯವನ್ನ ಹೇಳ್ತಾರೆ. ಸೂರ್ಯ ದೇವನಾಗಿರ್ತಾ ಇರುವ ಟಿಕ್ಕಿ ನಮ್ಮನ್ನ ಸಮುದ್ರಕ್ಕೆ ಆ ಕಡೆಯಿಂದ ಈ ಕಡೆಗೆ ತಂದು ಬಿಟ್ರು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ತೋರ್ ಮತ್ತೆ ಅವನ ಹೆಂಡತಿ ನಗಾಡ್ತಾರೆ. ಇದರಲ್ಲಿ ಟೆನ್ಷನ್ ಆಗಿದ್ದ ಅಜ್ಜ ತಕ್ಷಣವೇ ಅವರಿಬ್ಬರನ್ನು ಕರ್ಕೊಂಡು ಕಾಡಿನ ಮಧ್ಯದಲ್ಲಿ ಇರ್ತಾ ಇರುವ ಅವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಇಲ್ಲಿವರೆಗೂ ನಮ್ಮ ಹೀರೋ ನೋಡದೇ ಇರುವ ಟಿಕ್ಕಿ ದೇವರ ಶಿಲ್ಪೆಯನ್ನ ತೋರಿಸ್ಕೊಡ್ತಾರೆ. ಅದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ. ಸೊ ಅವನ ರಿಸರ್ಚ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಬಿಟ್ಟು ಮತ್ತೆ ಅವನ ಸ್ವಂತ ಊರಿಗೆ ಬಂದ ಮೇಲೆ ಅವನ ಬುಕ್ ಅನ್ನ ಪಬ್ಲಿಷ್ ಮಾಡೋಣ ಅಂತ ಬುಕ್ಸ್ ಅನ್ನ ಪಬ್ಲಿಷ್ ಮಾಡುವ ತುಂಬಾನೇ ಆಫೀಸ್ ಗಳಿಗೆ ಹೋಗಿದ್ದು ಬರ್ತಾನೆ. ಆದ್ರೆ ಯಾರುವೇ ಇವನನ್ನ ಸರಿಯಾಗಿ ಕೇರೆ ಮಾಡೋದಿಲ್ಲ. ಯಾಕೆಂದ್ರೆ ಇವನ ರಿಸರ್ಚ್ ಆ ರೀತಿ ಸಾವಿರಾರು ಕಿಲೋಮೀಟರ್ ದಾಟಿ ದೂರದಲ್ಲಿ ಇರ್ತಾ ಇರುವ ಸೌತ್ ಅಮೆರಿಕಾದಿಂದ ಸಮುದ್ರದ ಮುಖಾಂತರ ದೋಣಿ ಅಂತ ಏನುವೇ ಇಲ್ಲದೆ ಹೇಗೆ ಪಾಲಿನೇಷಿಯನ್ ದ್ವೀಪಕ್ಕೆ ಇವ್ರುಗಳು ಬಂದಿರೋದಕ್ಕೆ ಸಾಧ್ಯ ಜನರು ಅಂತ ಯಾರುವೇ ನಮ್ಮ ಹೀರೋ ಹೇಳೋದನ್ನ ನಂಬ್ತಾನೆ ಇಲ್ಲ. ಅದಕ್ಕೆ ನಮ್ಮ ಹೀರೋ ನಾನು ಆ ಬುಡಕಟ್ಟಿನ ಜನರ ಜೊತೆಗೆ 10 ವರ್ಷಗಳಿಗೆ ಸ್ಟೇ ಆಗಿದ್ದು ರಿಸರ್ಚ್ ಅನ್ನ ಮಾಡಿ ಈ ಬುಕ್ ಅನ್ನ ಬರೆದು ತಂದಿದ್ದೀನಿ, ನಾನು ಹೇಳೋದು ಎಲ್ಲವೇ ನಿಜ ಅಂತ ಹೇಳಿದ್ರೆ ಅದನ್ನ ಕೇಳಿ ನಗಾಡಿದ ಆ ವ್ಯಕ್ತಿ ಸಾವಿರಾರು ವರ್ಷಗಳ ಹಿಂದೆ ಬರೀ ಮರದಿಂದ ಮಾಡಲಾಗಿರುವ ಬೋಟ್ ಇಂದಾನೇ ಅವರುಗಳು ಸೌತ್ ಅಮೆರಿಕಾದಿಂದ ಆ ದ್ವೀಪಕ್ಕೆ ಹೋಗಿದ್ದಾರೆ ಅಂತ ನೀನು ಹೇಳ್ತಿದೆಯಲ್ಲ, ಹಾಗಾದ್ರೆ ನೀನುವೇ ಅದೇ ರೀತಿ ಮರದಿಂದ ಮಾಡಲಾಗಿರುವ ಒಂದು ಬೋಟ್ ಇಂದ ಸೌತ್ ಅಮೆರಿಕಾ ಟು ಪಾಲಿನೇಷಿಯನ್ ದ್ವೀಪಕ್ಕೆ ಹೋಗಿ ತೋರ್ಸು ನೋಡೋಣ, ಆವಾಗ ನಾನು ನಿನ್ನ ಬುಕ್ ಅನ್ನು ಪಬ್ಲಿಷ್ ಮಾಡ್ತೇನೆ ಅಂತ ಹೇಳಿ ಕಿಂಡಲ್ ಮಾಡಿ ಅವನ ಬುಕ್ ಅನ್ನು ತೂದು ಬಿಸಾಕಿ ನಮ್ಮ ಹೀರೋವನ್ನ ಹೊರಗಡೆ ಕಳಿಸಿ ಅವಮಾನ ಮಾಡ್ತಾನೆ ಆ ವ್ಯಕ್ತಿ. ಆದ್ರೆ ಆ ವ್ಯಕ್ತಿ ಹೇಳಿದ ವಿಷಯ ನಮ್ಮ ಹೀರೋವನ್ನ ತಲೆಗೆ ಹತ್ತು ಬಿಡುತ್ತೆ. ಸೊ ಆ ಕಾಲದಲ್ಲಿ ಇದ್ದಿದ್ದ ರೀತಿನೇ ಬರೀ ಮರದಿಂದ ಮಾಡಲಾಗಿರುವ ಬೋಟ್ ಅನ್ನ ಯೂಸ್ ಮಾಡಿ ಸೌತ್ ಅಮೆರಿಕಾ ಟು ಪಾಲಿನೇಷಿಯನ್ ದ್ವೀಪಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೊತಾನೆ ನಮ್ಮ ತೋರ. ಆದ್ರೆ ಅದು ಅಷ್ಟೇನು ಈಸಿ ಆಗಿರುವ ವಿಷಯ ಇಲ್ಲ. ಆ ದ್ವೀಪಕ್ಕೂ ಸೌತ್ ಅಮೆರಿಕಾ ಕಾಂಟಿನೆಂಟ್
ಕಾಂಟಿನೆಂಟ್ಗೂ ಮಧ್ಯದಲ್ಲಿ ಇರ್ತಾ ಇರುವ ಸಮುದ್ರದ ದೂರ 5,000 ಕಿಲೋಮೀಟರ್. ಅಂದ್ರೆ ಕಾಶ್ಮೀರ ಟು ಕನ್ಯಾಕುಮಾರಿ ಎಷ್ಟು ದೂರ ಇರ್ತಿದ್ಯೋ ಆ ತರ 3ರಷ್ಟು ದೂರ ಇರ್ತಾ ಇರುವ ಸಮುದ್ರ ಪ್ರಯಾಣ. ಇವಾಗಿರುವ ಮಾಡರ್ನ್ ಶಿಪ್ಸ್ ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಪಡ್ಬೇಕಾದ್ರೆ ಬರೀ ನಾರ್ಮಲ್ ಮರದ ಬೋಟ್ ಅನ್ನು ಯೂಸ್ ಮಾಡಿ ಅಷ್ಟು ದೂರ ಟ್ರಾವೆಲ್ ಮಾಡಿದ್ದಾರೆ ಆ ಬುಡಕಟ್ಟಿನ ಜನರು ಅಂತ ನೀನು ಹೇಳಿದ್ರೆ ಅದನ್ನ ನಾವು ಹೇಗೆ ನಂಬಹುದು ಅಂತ ಕೆಲವೊಂದು ಪ್ರೊಫೆಸರ್ಸ್ ಕ್ವೆಶ್ಚನ್ ಅನ್ನ ಮಾಡ್ಬೇಕಾದ್ರೆ ಅದಕ್ಕೆ ಹೀರೋ ಬೀಸುವ ಗಾಳಿನೇ ಆಟೋಮೆಟಿಕ್ ಆ ದಾರಿ ಕಡೆಗೆ ಬೋಟ್ ಅನ್ನು ತಗೊಂಡು ಹೋಗುತ್ತೆ. ಅದನ್ನ ನಾನು ಮಾಡಿ ಪ್ರೂವ್ ಮಾಡಿ ತೋರಿಸ್ತೀನಿ. ನಾನು ಪ್ರಯಾಣ ಮಾಡೋದಕ್ಕಾದ ಹಣವನ್ನ ಮಾತ್ರ ನೀವು ನನಗೆ ಕೊಟ್ಬೇಡಿ, ಸ್ಪಾನ್ಸರ್ಶಿಪ್ ಅನ್ನ ಮಾಡಿ ಸಾಕು, ನನಗೆ ಸಪೋರ್ಟ್ ಅನ್ನ ಮಾಡಿ ಅಂತ ಒಂದು ಗ್ರೂಪ್ ಅನ್ನ ನಮ್ಮ ಹೀರೋ ಅಪ್ರೋಚ್ ಅನ್ನ ಮಾಡ್ತಾನೆ. ಅದಕ್ಕೆ ಅವರುಗಳು ನಿನ್ನ ಮೆಂಟಲ್ ಅಡ್ವೆಂಚರ್ಸ್ ಪ್ರಯಾಣಕ್ಕೆಲ್ಲ ನಾವು ಹಣವನ್ನ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ನಾಳೆ ಏನಾದ್ರೂ ನೀನು ಸಮುದ್ರದಲ್ಲಿ ಮುಳುಗೋಗಿ ಸೋತೋಗ್ಬಿಟ್ರೆ ಅದು ನಮ್ಮ ತಲೆ ಮೇಲೆ ಬಿದ್ದೋಗುತ್ತೆ, ಸುಮ್ನೆ ಹೊರಗಡೆ ಹೋಗೋ ಹುಚ್ಚ ಅಂತ ಹೇಳಿ ನಮ್ಮ ಹೀರೋವನ್ನು ಹೊರಗಡೆ ಕಳಿಸ್ಬಿಡ್ತಾರೆ. ಆದ್ರೆ ನಮ್ಮ ತೋರು ಸುಮ್ನೆ ಬಿಡೋ ರೀತಿ ಇಲ್ಲ. ಆ ಊರಿನಲ್ಲಿ ಇರ್ತಾ ಇರುವ ಶಿಪ್ಸ್ ಅನ್ನ ಟ್ರಾವೆಲ್ ಮಾಡುವ ಸೈಲರ್ಸ್ ಇಬ್ಬರನ್ನ ಕರ್ಕೊಂಡ್ ಬಂದು ಬಾರಲ್ಲಿ ಕೂರಿಸಿ ಇವನು ಬರ್ದಿರ್ತಾನೆ ಅಲ್ವಾ ಆ ರಿಸರ್ಚ್ ಬಗ್ಗೆ ಅವ್ರುಗಳಿಗೆ ಹೇಳಿ ಮತ್ತೆ ಆ ಕಾಲದಲ್ಲಿ ಇರ್ತಾ ಇತ್ತಲ್ವಾ ಬೋಟ್ ಅದನ್ನು ಅವ್ರುಗಳಿಗೆ ಡ್ರಾ ಮಾಡಿ ತೋರಿಸ್ತಾನೆ. ಅದು ಏನು ಇಲ್ಲ, ದೊಡ್ಡ ದೊಡ್ಡ ಮರದ ತುಂಡುಗಳನ್ನ 5-6 ಒಟ್ಟಿಗೆ ಇಟ್ಟು ಅದನ್ನ ಬರೀ ಹಗ್ಗದಿಂದ ಕಟ್ ಮಾಡಿ ಅದ್ರ ಮೇಲೆ ಹಾಗೆ ಕೂತು ಟ್ರಾವೆಲ್ ಮಾಡೋದೇ ಸಮುದ್ರದಲ್ಲಿ. ಅದೇನೆ ಆ ಬೋಟ್ ಅಷ್ಟೇನೆ. ಅದನ್ನ ನೋಡಿದ ಸೈಲರ್ಸ್ ಅಮ್ಮ ನಾವು ಹೋಗೋದು ಮೆಟಲ್ ಇಂದ ಮಾಡಲಾಗಿರುವ ಬೋಟ್ಸ್, ಅದರಲ್ಲಿ ಸಮುದ್ರದಲ್ಲಿ ಬರುವ ವೇವ್ಸ್ ಇಂದ ನಮಗೆ ಏಟಾಗುತ್ತೆ. ನೀನು ಹೇಳೋ ರೀತಿ ಬರೀ ಮರದ ದೋಣಿಯಲ್ಲಿ ಹೋದ್ರೆ ಅಷ್ಟೇ 2 ಕಿಲೋಮೀಟರ್ ನ ಕೂಡ ನಮ್ಮ ಕೈಯಲ್ಲಿ ದಾಟೋದಕ್ಕೆ ಆಗುದಿಲ್ಲ, ಮುಳುಗೋಗ್ಬಿಡ್ತೀವಿ ಸಮುದ್ರದಲ್ಲಿ. ಆದ್ರಿಂದ ನಾವು ಈ ಅಡ್ವೆಂಚರ್ಸ್ ಗೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದ್ರಲ್ಲೂ ಮರಗಳನ್ನ ಬರೀ ಹಗ್ಗದಿಂದ ಕಟ್ಟಿ ಹಾಕಿ ಸಮುದ್ರದಲ್ಲಿ ಟ್ರಾವೆಲ್ ಮಾಡಿ ಹೋಗ್ಬೇಕಾದ್ರೆ ಸಮುದ್ರದ ವೇವ್ಸ್ ಗೆ ಮರಗಳು ಒಂದಕ್ಕೊಂದು ಡ್ಯಾಶ್ ಮಾಡ್ಕೊಂಡು ಆ ಹಗ್ಗಗಳು ಒದ್ದೆಯಾಗಿ ಬೇಗನೆ ಕಟ್ಟಾಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಆವಾಗ ಇವರುಗಳು ಮಾತಾಡ್ತಾ ಇರುವ ವಿಷಯಗಳನ್ನ ಆ ಬಾರಲೆ ಪಕ್ಕದ ಸೀಟಲ್ಲಿ ಕೂತು ಬೇರನ್ನು ಕುಡಿತಿದ್ದ ಒಬ್ಬ ಎಲ್ಲವನ್ನು ಗಮನಿಸಿ ಕೇಳಿಸ್ಕೊತಾನೆ ಇರ್ತಾನೆ. ಈ ಕಡೆ ಈ ಸೈಲರ್ಸ್ ನಮ್ಮ ಹೀರೋ ಹತ್ರ ನಮ್ಮ ಕೈಯಿಂದ ನಿನ್ನ ಜೊತೆ ಪ್ರಯಾಣವನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಹೀರೋ ಡ್ರಾ ಮಾಡಿದ ಪೇಪರ್ ಅನ್ನ ಹಾಗೆ ನುಳಿದು ದೂರ ಬಿಸಾಕ್ಬಿಡ್ತಾರೆ. ಸೊ ಇದನ್ನು ನೋಡಿ ಟೆನ್ಷನ್ ಆಗಿದ್ದ ನಮ್ಮ ಹೀರೋ ಅಲ್ಲಿಂದ ಹೊರಗಡೆ ಹೊರಟೋಗ್ತಾನೆ. ಆವಾಗ ಪಕ್ಕದ ಸೀಟಲ್ಲಿ ಕೂತು ಬೇರನ್ನು ಕುಡಿತಾ ಇದ್ದ ಆ ಬ್ರಾಕ್ಲೆಸ್ನರು ನಮ್ಮ ಹೀರೋ ಅವನ ಪೇಪರ್ ಅನ್ನ ತಗೊಂಡು ಬೇಗ ಬೇಗ ಓಡಿ ಬಂದು ನಮ್ಮ ಹೀರೋನ ಮೀಟ್ ಮಾಡ್ತಾನೆ. ಸರ್ ನೀವು ಹೇಳಿದ್ದು ಎಲ್ಲವನ್ನೂ ನಾನು ಕೇಳಿಸ್ಕೊತಾನೆ ಇದ್ದೆ, ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಸರ್. ಈ ದೋಣಿಯ ಮೇಲೆ ಒಂದು ದೊಡ್ಡ ಬಟ್ಟೆಯನ್ನ ಈ ಆಂಗಲ್ ಅಲ್ಲಿ ನಾವು ಕಟ್ಟಿಬಿಟ್ರೆ ಗಾಳಿ ಮತ್ತೆ ಸಮುದ್ರದ ವೇವ್ಸ್ ನಮ್ಮ ಬೋಟ್ ಅನ್ನ ಅಷ್ಟೇನು ಡ್ಯಾಮೇಜ್ ಮಾಡೋದಿಲ್ಲ ಸರ್ ಅಂತ ಡ್ರಾ ಮಾಡಿ ತೋರಿಸ್ತಾನೆ. ಇವನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾನೆ. ಆದ್ರೆ ಬ್ರಾಕೋ ಅಲ್ಲಿಗೆನೆ ಅದನ್ನ ಸ್ಟಾಪ್ ಮಾಡದೆ ನಿಮ್ಮ ಜೊತೆ ಸೇರಿ ಸಮುದ್ರ ಪ್ರಯಾಣಕ್ಕೆ ನಾನುವೇ ಬರ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಾಕ್ ಆಗಿದ್ದ ನಮ್ಮ ತೋರು ಆ ಬ್ರಾಕೋನ ಅವನ ಜೊತೆಗೇನೆ ಕರ್ಕೊಂಡು ಆ ಊರಿನಲ್ಲೇ ಇರ್ತಾ ಇರುವ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೇನೆ ಹೊರಗಡೆ ಇರುವ ಸೆಕ್ಯೂರಿಟಿ ನಮ್ಮ ತೋರನ್ನು ಸ್ಟಾಪ್ ಮಾಡಿ ನಿಮಗೆ ಇಲ್ಲಿ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ, ಅಲೋ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಏನಯ್ಯ ನೀನು ಹೇಳ್ತಾ ಇದೀಯಾ, ಒಳಗಡೆ ಹೋಗಿ ಅವರ ಹತ್ರ ನನ್ನ ಹೆಸರನ್ನ ಹೇಳು, ನಾನು ಬಂದಿದ್ದೀನಿ ಅಂತ ಗೊತ್ತಾದ್ರೆ ಅವರೇನೇ ನನ್ನನ್ನು ಒಳಗಡೆ ಕರೀತಾರೆ, ಹೋಗಿ ಹೇಳು ಅಂತ ಹೇಳಿದ್ರೆ ಅದಕ್ಕೆ ಸೆಕ್ಯೂರಿಟಿ ಇಲ್ಲ ಬಾಸ್ ನಿಮ್ಮ ಹೆಸರು ಇಲ್ಲಿರುವ ಇನ್ವಿಟೇಷನ್ ಲಿಸ್ಟ್ ಅಲ್ಲಿ ಇಲ್ಲ, ನೀವು ಒಳಗಡೆ ಹೋಗ್ಬಾರ್ದು ಅಂತ ಹೇಳ್ತಾನೆ. ಆದ್ರೆ ಅವನ ಮಾತನ್ನ ಕೇಳದೆ ಇರುವ ನಮ್ಮ ತೋರ ಒಳಗಡೆ ಓಡಿ ಬಂದ್ಬಿಡ್ಬೇಕಾದ್ರೆ ಆ ಜಾಗದ ಓನರ್ ಅವರ 4-5 ಫ್ರೆಂಡ್ಸ್ ಗಳ ಜೊತೆ ಸೇರಿ ಎಣ್ಣೆನ್ನ ಹಾಕ್ತಿರ್ತಾರೆ. ಆವಾಗ ನಮ್ಮ ತೋರ್ ಒಳಗಡೆ ಬಂದಿರೋದನ್ನ ನೋಡಿದ ತಕ್ಷಣವೇ ಬಾರಪ್ಪ ತಮ್ಮ ತೋರು ಏನು ಚೆನ್ನಾಗಿರ್ತಿದ್ಯಾ ಅಂತ ಅವನನ್ನ ಕರೀತಾರೆ. ಆಕ್ಚುಲಿ ಆ ಜಾಗದ ಓನರ್ ಯಾರು ಅಂದ್ರೆ ಅವರೊಬ್ಬರು ದೊಡ್ಡ ಸೈಲರ್. ಸಮುದ್ರದ ಪ್ರಯಾಣದಲ್ಲಿ ಅವರ ಲೈಫ್ ಅನ್ನೇ ಕಳೆದಿರೋರು, ಅವರ ಅಡ್ವೆಂಚರ್ಸ್ ಅಲ್ಲಿ ಒಂದು ಕಾಲನ್ನೇ ಕಳ್ಕೊಂಡು ಇನ್ನವೇ ಜೀವಂತವಾಗಿದ್ದು ಬದುಕ್ತಾ ಇರುವ ಒಬ್ಬರು ಲೆಜೆಂಡ್ ಅವರು. ಆವಾಗ ಅವರ ಫ್ರೆಂಡ್ಸ್ ಗಳಿಗೆ ತಾನು ಮಾಡಿರುವ ಅಡ್ವೆಂಚರ್ಸ್ ಅಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಯಾವುದೋ ಒಂದು ಪ್ರಯಾಣವನ್ನ ಮಾಡ್ತಿರ್ಬೇಕಾದ್ರೆ ಒಂದು ಸ್ನೋ ಮೌಂಟೇನ್ ಅಲ್ಲಿ ಸಿಗೋಕೋಬಿಟ್ರಂತೆ. ಆವಾಗ ಆ ನಾಡನ್ನು ಸೇರಿದ ಜನರು ಏನನ್ನ ಮಾಡ್ತಿದ್ರು ಅದನ್ನ ಕರೆಕ್ಟ್ ಆಗಿ ನಾವು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮಾತ್ರವೇ ನಮ್ಮ ಜೀವ ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಿರ್ತಾರೆ. ಆವಾಗ ನಮ್ಮ ತವರು ಅವರಿಗೆ ವಿಷಯವನ್ನ ಹೇಳ್ಬೇಕಾದ್ರೆ ಅದಕ್ಕೆ ಆ ಸೈಲರ್ ನಮ್ಮ ತವರು ಅವನ ಪ್ರಯಾಣಕ್ಕೆ ಬೇಕಾಗಿರುವ ಹಣವನ್ನ ಕೊಟ್ಟು ಅವನಿಗೆ ಹೆಲ್ಪ್ ಅನ್ನ ಮಾಡೋದಾಗಿ ಒಪ್ಕೋತಾರೆ. ಅದರ ನಂತರ ನಮ್ಮ ಥಾರ್ ಮತ್ತೆ ಇಂಜಿನಿಯರ್ ಬ್ರಾಕ್ಲೆಸ್ನರ್ ಇಬ್ಬರುವೆ ಅಲ್ಲಿರುವ ಬಿಲ್ಡಿಂಗ್ ಒಂದರ ಮೇಲೆ ಹೋಗಿ ಕೂತು ಮಾತಾಡ್ತಿರ್ಬೇಕಾದ್ರೆ ಆವಾಗ್ಲೇ ಬ್ರಾಕ್ ಒಂದು ವಿಷಯವನ್ನ ಹೇಳ್ತಾನೆ. ಬಾಸು ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟು AC ಫ್ರಿಡ್ಜ್ ಅಂತ ರಿಪೇರಿ ಕೆಲಸಗಳನ್ನ ಮಾಡ್ತಿದ್ದೀನಿ, ಜೊತೆಗೆ ಮದ್ವೆ ಅಂತಾನೂ ಆಗ್ಬಿಟ್ಟೆ. ಆದ್ರೆ ಆ ಲೈಫ್ ಸರಿಯಾಗಿ ಸೆಟ್ ಆಗ್ತಿಲ್ಲ, ಆದ್ರಿಂದ ಸುಮ್ನೆ ನಾನುವೇ ನಿಮ್ಮ ಜೊತೆ ಸೇರಿ ಆ ಪ್ರಯಾಣಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ತೋರು ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಅಂದ್ರೆ ತುಂಬಾ ಈಸಿ ಅಲ್ಲ ಕಣೋ, ಅದು ತುಂಬಾನೇ ಕಷ್ಟ ಅಂತ ಹೇಳಿದ್ರೆ ಅದಕ್ಕೆ ಬ್ರಾಕೋ ಬಾಸು ಮದುವೆ ಲೈಫಿಗಿಂತ ಅದೇನು ದೊಡ್ಡ ಕಷ್ಟವಾಗಿರೋದಿಲ್ಲ, ಪರವಾಗಿಲ್ಲ ನಾನು ನೋಡ್ಕೋತೀನಿ ಬಿಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ತೋರು ನಗೋಡ್ಕೊಂಡೆ ಇದಕ್ಕೆ ಓಕೆ ಅಂತ ಹೇಳ್ಬಿಡ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ತೋರು ಅವನ ಹೆಂಡತಿಗೆ ಫೋನ್ ಕಾಲ್ ಅನ್ನ ಮಾಡಿ ನಾನು ಮತ್ತೆ ಮನೆಗೆ ಬರೋದಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿಂದಾನೆ ಹೊರಟು ಒಂದು ಟ್ರಿಪ್ಗೆ ಹೋಗ್ತಿದ್ದೀನಿ, 1 ವರ್ಷದ ನಂತರವೇ ನಾನು ಮತ್ತೆ ರಿಟರ್ನ್ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ. ಅದು ಏನು ಟ್ರಿಪ್, ಯಾವ ಟ್ರಿಪ್, ಎಲ್ಲಿಗೆ ಹೋಗ್ತಿದ್ದಾನೆ ಅನ್ನೋ ವಿಷಯವನ್ನ ಹೆಂಡತಿಗೆ ಹೇಳಿದ ತಕ್ಷಣವೇ ಅದಕ್ಕೆ ಹೆಂಡತಿ ಇದನ್ನ ನೀನು ಮಾಡಬೇಡ, ನಿನಗೆ ಸ್ವಿಮ್ಮಿಂಗ್ ಕೂಡ ಗೊತ್ತಿಲ್ಲ, ಹಾಗಿರ್ಬೇಕಾದ್ರೆ ಸಮುದ್ರದಲ್ಲಿ ನೀನು ಬರೀ ಬೋಟ್ ಅಲ್ಲಿ ಪ್ರಯಾಣವನ್ನ ಮಾಡ್ತೀನಿ ಅಂತ ಹೇಳ್ತಿದ್ಯಾ, ಬೇಡ ನೀನು ಮತ್ತೆ ಮನೆಗೆ ಬಂದ್ಬಿಡು ಅಂತ ಕರೀತಾಳೆ. ಆದ್ರೆ ತೋರು ಇದನ್ನ ಮಾಡಿ ಅವನು ಈ ಪ್ರಪಂಚಕ್ಕೆ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಅವನ
10 ವರ್ಷದ ರಿಸರ್ಚ್ ಹಾಳೋಗ್ಬಿಡುತ್ತೆ ಅಂತ ಇದನ್ನ ಮಾಡಿ ಕಂಪ್ಲೀಟ್ ಮಾಡಿದ ಮೇಲೇನೆ ನಾನು ಮತ್ತೆ ಮನೆಗೆ ರಿಟರ್ನ್ ಬರ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಹೆಂಡತಿ ಋತುವೆ ಹಾಗೆ ಹತ್ಕೊಂಡೆ ಫೋನ್ ಅನ್ನ ಇಡ್ತಾರೆ. ತಕ್ಷಣವೇ ನಮ್ಮ ತವರು ಆ ಇಂಜಿನಿಯರ್ ಬ್ರಾಕ್ ಲೆಸ್ನರ್ ಅನ್ನ ಕರ್ಕೊಂಡು ಫ್ಲೈಟ್ ಅನ್ನ ಕ್ಯಾಚ್ ಮಾಡಿ ಡೈರೆಕ್ಟ್ ಆಗಿ ಪೆರು ನಾಡಿಗೆ ಹೋಗಿ ಸೇರ್ತಾರೆ. ಅಲ್ಲಿ ನಮ್ಮ ತವರು ಅವನ ಫ್ರೆಂಡ್ಸ್ ಮೂವರನ್ನ ಮೀಟ್ ಮಾಡ್ತಾನೆ. ಅದರಲ್ಲಿ ಇಬ್ಬರು ರೇಡಿಯೋ ಸ್ಪೆಷಲಿಸ್ಟ್. ಇವರಿಬ್ಬರುವೆ ವರ್ಲ್ಡ್ ವಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜಗಳ ಮಾಡಿದ್ದಾರೆ. ಒಬ್ಬನ ಹೆಸರು ಟೋಸ್ಟೈನು, ಇನ್ನೊಬ್ಬನ ಹೆಸರು ಕ್ಲೂಟೋ, ಮೂರನೇದಾಗಿ ಒಬ್ಬ ಇರ್ತಿದ್ದಾನೆ ಅಲ್ವಾ, ಅವನೇನೆ ನಮ್ಮ ತೋರ್ ಅವನ ಕ್ಲೋಸ್ ಫ್ರೆಂಡ್. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತೋರು ಐಸ್ ನೀರಿಗೆ ಬಿದ್ದೋದ ಅಲ್ಲ, ಆವಾಗ ಅವನನ್ನ ಕಾಪಾಡಿದ್ದು ಈ ಫ್ರೆಂಡೇನೆ. ಇವನ ಹೆಸರು ಎರಿಕಾ. ಸೊ ಈ 5 ಜನರೇ ಆ ಪ್ರಯಾಣವನ್ನ ಶುರು ಮಾಡಲಿದ್ದಾರೆ. ಅವೆಲ್ಲ ಇರ್ಲಿ, ಎಲ್ಲಿ ಧ್ವನಿ ಅಂತ ಟೋರ್ಸ್ಟನ್ ಕೇಳ್ಬೇಕಾದ್ರೆ ಆವಾಗ ತೋರು ಅದ್ರ ಮೇಲೇನೆ ಕಣೋ ನೀನು ಕೂತಿದ್ಯಾ ಅಂತ ಹೇಳ್ತಾನೆ. ಏನು ಅಂತ ನೋಡಿದ್ರೆ ಕೆಳಗಡೆ ದೊಡ್ಡ ದೊಡ್ಡ ಮರಗಳಾಗಿರುತ್ತೆ. ಇದನ್ನ ಯೂಸ್ ಮಾಡಿನೇ ಇವ್ರುಗಳು ಬೋಟ್ ಅನ್ನ ರೆಡಿ ಮಾಡಲಿದ್ದಾರೆ. ಅದಕ್ಕಾದ ಡ್ರಾಯಿಂಗ್ ಅನ್ನ ನಮ್ಮ ಹೀರೋ ಅವರ ಕೈಗೆ ಕೊಡ್ತಾನೆ. ಇದು 1500 ವರ್ಷಗಳ ಹಿಂದೆ ಪಾಲಿನೇಷಿಯನ್ ದ್ವೀಪವನ್ನ ಸೇರಿದ ಬುಡಕಟ್ಟಿನ ಜನರು ದೇವರಾಗಿ ಭಾವಿಸ್ತಿರುವ ಟಿಕ್ಕಿ ದೇವರು ಅವರುಗಳಿಗೆ ಕೊಟ್ಟಿದ್ದ ಧ್ವನಿ. ಇದನ್ನ ಹಾಗೆ ಮತ್ತೆ ನಾವು ರೀಬಿಲ್ಡ್ ಅನ್ನ ಮಾಡ್ತೀವಿ, ಒಂದು ಚಿಕ್ಕ ಚೇಂಜ್ ಕೂಡ ಡೀಟೇಲ್ಸ್ ಮಿಸ್ ಆಗದೆ ಅಂತ ಹೇಳಿ ಇವ್ರುಗಳು ಮತ್ತೆ ಅದನ್ನ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವ್ರುಗಳ ಹತ್ರ ಸಾಕಾದಷ್ಟು ಹಣ ಇರೋದಿಲ್ಲ. ಇದನ್ನ ನೋಡಿದ ನಮ್ಮ ಹೀರೋ ಡೈರೆಕ್ಟ್ ಆಗಿ ಆ ಪೆರು ನಾಡಿನ ಪ್ರೆಸಿಡೆಂಟ್ ಅನ್ನೇ ಹೋಗಿ ಮೀಟ್ ಮಾಡ್ತಾನೆ. ನಾನೊಂದು ಅಸೈನ್ಮೆಂಟ್ ಅನ್ನ ಮಾಡಲಿದ್ದೀನಿ ಸರ್, ಅದಕ್ಕಾಗಿ ನೀವು ಹಣವನ್ನು ಕೊಟ್ಟು ಹೆಲ್ಪ್ ಅನ್ನ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಪ್ರೆಸಿಡೆಂಟ್, ಯಾರು ನೀನು, ನಿನ್ನ ಪಾಡಿಗೆ ಬಂದೆ ಸ್ಪಾನ್ಸರ್ಶಿಪ್ ಅನ್ನ ಮಾಡಬೇಕು ಅಂತ ಕೇಳ್ಕೊತಿದ್ಯಾ ಅಂತದ್ದು ಏನದು ಅಸೈನ್ಮೆಂಟ್ ಅಂತ ಕೇಳ್ಬೇಕಾದ್ರೇನೆ ನಮ್ಮ ಹೀರೋ ಅವರಿಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾನೆ. ನಿಮ್ಮ ನಾಡಿನಿಂದಾನಿ ಜನರು ತುಂಬಾ ವರ್ಷಗಳ ಹಿಂದೆ ಪಾಲಿನೇಷಿಯನ್ ದ್ವೀಪಕ್ಕೆ ಹೋಗಿ ಸೆಟ್ಲ್ ಆಗಿರೋದು. 5000 ಕಿಲೋಮೀಟರ್ ದೂರವನ್ನ ದಾಟಿ ಆ ದ್ವೀಪದಲ್ಲಿ ಇರ್ತಾ ಇರುವ ಜನರು ನಿಮ್ಮ ಜನಾಂಗವನ್ನ ಸೇರಿದವರೇ ಅನ್ನೋದನ್ನ ಪ್ರೂವ್ ಮಾಡುವಂತಹ ಒಂದು ಅಸೈನ್ಮೆಂಟ್ ಅನ್ನೇ ನಾನು ಮಾಡ್ತಾ ಇರೋದು ಅಂತ ಹೇಳಿದ ತಕ್ಷಣ ಅದಕ್ಕೆ ಪ್ರೆಸಿಡೆಂಟ್, ಹಾಗಾದ್ರೆ ನಿನಗೆ ಎಷ್ಟು ಹಣವನ್ನ ಬೇಕಾದ್ರೂ ನಾನು ಸ್ಪಾನ್ಸರ್ಶಿಪ್ ಅನ್ನ ಮಾಡ್ತೀನಿ ಅಂತ ಹೇಳಿ ಅವರ ಫುಲ್ ಸಪೋರ್ಟ್ ಅನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಡೈರೆಕ್ಟ್ ಆಗಿ ಅವರ ಆರ್ಮಿ ಡೆಪೋಟಿಗೆ ಕರ್ಕೊಂಡು ಹೋಗಿ ಏನು ಬೇಕಾಗಿದ್ರು ಇದನ್ನ ನೀನು ತಗೋ ಅಂತ ಹೇಳಿ ಬಿಟ್ಬಿಡ್ತಾರೆ. ಸೊ ನಮ್ಮ ಹುಡುಗರು ಅವ್ರಿಗೆ ಬೇಕಾಗಿರುವ ವಿಷಯಗಳನ್ನೆಲ್ಲ ತಗೋತಿರ್ಬೇಕಾದ್ರೆ ನಮ್ಮ ಹೀರೋ ಒಂದು ಜಾಗದಲ್ಲಿ ಕೂತು ಈ ವಿಷಯ ಎಲ್ಲವನ್ನು ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡೋಣ ಅಂತ ಕ್ಯಾಮರಾವನ್ನ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆವಾಗ ಅಲ್ಲಿಗೆ ಒಬ್ಬ ಬರ್ತಾನೆ. ಇವನ ಹೆಸರು ಡ್ಯಾನಿಯಲ್. ಅವರ ಕೈಯಲ್ಲಿ ಒಂದು ನ್ಯೂಸ್ ಪೇಪರ್ ಇರ್ತಿದೆ. ಅದರಲ್ಲಿ ನಮ್ಮ ತೋರ್ 5 ಜನರನ್ನ ಕರ್ಕೊಂಡು ಪೆರು ಇಂದ ಪಾಲಿನೇಷಿಯನ್ ದ್ವೀಪಕ್ಕೆ ಮರದಿಂದ ಮಾಡಲಾಗಿರುವ ಒಂದು ಬೋಟ್ ಅಲ್ಲಿ ಪ್ರಯಾಣವನ್ನ ಮಾಡಲಿದ್ದಾನೆ ಅನ್ನೋ ವಿಷಯ ನ್ಯೂಸ್ ಆಗಿ ಹೆಡ್ಲೈನ್ಸ್ ಅಲ್ಲಿ ಟಾಪ್ ಅಲ್ಲಿ ಬಂದಿರುತ್ತೆ. ಅದನ್ನ ಡ್ಯಾನಿಯಲ್ ತೋರಿಸಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಅವನನ್ನ ನೋಡಿ, ಏನು ಆ ಮರದ ದೋಣಿಯಲ್ಲಿ ಹೋಗಿ ಸಮುದ್ರದಲ್ಲಿ ಮುಳುಗೋಗ್ಬಿಡಬಾರ್ದು ಅಂತ ಹೇಳೋದಕ್ಕಾಗಿ ಬಂದಿದ್ಯಾ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಒಂದು ಕ್ಯಾಮರಾವನ್ನ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ ಅಲ್ಲ, ಸೊ ಆ ಕ್ಯಾಮರಾವನ್ನ ಡ್ಯಾನಿಯಲ್ ಅವರು ಫಿಕ್ಸ್ ಮಾಡಿ ಕೊಡ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋ, ಏನಯ್ಯ ಫಟ್ ಅಂತ ಫಿಕ್ಸ್ ಮಾಡ್ಬಿಟ್ಟೆ, ನೀನೇನು ಫೋಟೋಗ್ರಾಫರ್ ಅಂತ ಕೇಳಿದ್ರೆ ಇಲ್ಲ ನಾನೊಬ್ಬ ಎಥ್ನೋಗ್ರಾಫರ್ ಅಂತ ಹೇಳ್ತಾರೆ. ಅಂದ್ರೆ ತುಂಬಾನೇ ಹಳೆ ಕಾಲದ ಕಲ್ಚರ್ ಮತ್ತೆ ಅಭ್ಯಾಸಗಳನ್ನ ಫಾಲೋ ಮಾಡಿ ಬರ್ತಾ ಇರುವ ಜನಾಂಗವನ್ನ ರಿಸರ್ಚ್ ಮಾಡಿ ಸ್ಟಡಿ ಮಾಡುವ ಮಾನವ ಜನಾಂಗ ರಿಸರ್ಚರ್ ಇವರು. ನೀನು ಇವಾಗ ಮಾಡಲಿರುವ ಈ ಪ್ರಯಾಣವನ್ನ ವಿಡಿಯೋವಾಗಿ ಮಾಡಿ ಅದನ್ನ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಆಗಿ ನಾನು ಮಾಡ್ತೀನಿ. ಆ ರೀತಿ ಮಾಡ್ಬೇಕಾದ್ರೆ ಅದರಿಂದ ತುಂಬಾನೇ ಹಣವನ್ನ ನಾವು ಮಾಡೋದಕ್ಕೆ ಆಗುತ್ತೆ. ಅದು ಮಾತ್ರ ಇಲ್ಲ, ಡಾಕ್ಯುಮೆಂಟರಿ ಫಿಲ್ಮ್ ತುಂಬಾ ವರ್ಷಗಳಿಗೆ ನೀನು ಮಾಡಲಿರುವ ಈ ಅಡ್ವೆಂಚರ್ಸ್ ಬಗ್ಗೆ ಮಾತಾಡುತ್ತೆ ಅಂತ ಹೇಳ್ಬೇಕಾದ್ರೆ ಈ ಡ್ಯಾನಿಯಲ್ ಅವರನ್ನು 6ನೇ ಮೆಂಬರ್ ಆಗಿ ಅವನ ಟೀಮ್ ಅಲ್ಲಿ ಸೇರಿಸ್ಕೊತಾನೆ ನಮ್ಮ ಹೀರೋ ತೋರ. ನಂತರ ಅವರುಗಳು ಮರಗಳನ್ನ ಎತ್ತಿಡೋದು, ಅದಕ್ಕೆ ಹಗ್ಗವನ್ನ ಹಾಕಿ ಕಟ್ಟಿ ಬೋಟ್ ಅನ್ನ ರೆಡಿ ಮಾಡೋದು ಅಂತ ಸ್ಕ್ರಾಚ್ ಇಂದ ಹಿಡಿದು ಡ್ಯಾನಿಯಲ್ ಅವರು ಎಲ್ಲವನ್ನು ವಿಡಿಯೋ ಮಾಡ್ಕೊತಿರ್ತಾರೆ. ಇವ್ರುಗಳು ಕಂಪ್ಲೀಟ್ ಆಗಿ ಆ ಬೋಟ್ ಅನ್ನ ಕಟ್ಟಿ ಮುಗಿಸೋದಕ್ಕೆ 18 ದಿನಗಳಾಗ್ಬಿಡುತ್ತೆ. ಆ ಕೆಲಸವೆಲ್ಲ ಕಂಪ್ಲೀಟ್ ಆದ ಮೇಲೆ ಇವ್ರುಗಳು ಹೊರಡೋದಕ್ಕೆ ನೆಕ್ಸ್ಟ್ ದಿನ ರೆಡಿ ಆಗ್ತಾರೆ. ಆವಾಗ ಹಿಂದಿನ ದಿನ ರಾತ್ರಿ ಎಲ್ಲರೂ ಕೂತು ಸೆಲೆಬ್ರೇಷನ್ ಅನ್ನ ಮಾಡ್ತಿರ್ತಾರೆ. ಆವಾಗ ನಮ್ಮ ಇಂಜಿನಿಯರ್ ಬ್ರಾಕ್ ಲೆಸ್ನರ್ ನಮ್ಮ ಹೀರೋ ತೋರ್ ಹತ್ರ ಬಂದು, ಏನಕ್ಕೂ ನಾವು ಒಂದು ಸಲ ಆ ಬೋಟ್ ಅನ್ನು ಸಮುದ್ರದ ಒಳಗಡೆ ಬಿಟ್ಟು ಟ್ರಯಲ್ ಅನ್ನು ನೋಡ್ಬಿಡೋಣ ಬಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ತೋರ 1000 ವರ್ಷಗಳ ಹಿಂದೆ ಟಿಕ್ಕಿ ಟ್ರಯಲ್ ಅನ್ನ ನೋಡಿನ ಸಮುದ್ರದಲ್ಲಿ ಪ್ರಯಾಣವನ್ನ ಮಾಡಿರ್ತಾರೆ. ಬೇಡದೇ ಇರುವ ವಿಷಯಗಳನ್ನೆಲ್ಲ ನಾವು ಮಾಡಬಾರ್ದು, ಅವರು ಹೇಗೆ ಮಾಡಿದ್ರು ಅದನ್ನೇ ನಾವು ಮಾಡಬೇಕು ಅಂತ ಹೇಳಿ ಟ್ರಯಲ್ ಅನ್ನ ಮಾಡೋದನ್ನ ಬಿಟ್ಬಿಡ್ತಾನೆ. ನಂತರ ಅವತ್ತು ರಾತ್ರಿ ಅವನ ಹೆಂಡತಿಗೆ ಕಾಲ್ ಅನ್ನ ಮಾಡಿ, ನಾಳೆ ಬೆಳಗ್ಗೆ ನಾನು ಹೊರಡಲಿದ್ದೀನಿ, ಈ ಪ್ರಯಾಣವನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಟ್ಲೀಸ್ಟ್ 100 ದಿನ ಆದ್ರೂ ಆಗುತ್ತೆ, ಅದರ ನಂತರ ಬಂದು ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ 100 ದಿನಗಳ ನಂತರ ನನ್ನ ಮಕ್ಕಳಿಗೆ ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ಒಬ್ಬ ಬೇಕಲ್ಲ ಅಂತ ಹೆಂಡತಿ ಅವರು ಏನೋ ವಿಷಯದ ಬಗ್ಗೆ ಹೇಳೋದಕ್ಕೆ ಬರೋಷ್ಟರಲ್ಲಿ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಇದ್ರುವೆ ಹೆಂಡತಿ ಋತು ತುಂಬಾನೇ ಬೇಜಾರಾಗಿ ಹತ್ಕೊಂಡೆ ಜೋಪನ್ವಾಗಿ ಹೋಗಿದ್ದು ಬನ್ನಿ ಅಂತ ವಿಶ್ ಮಾಡಿ ಕಳಿಸ್ಕೊಡ್ತಾವಳೆ. ನೆಕ್ಸ್ಟ್ ದಿನ ಬೆಳಗ್ಗೆ 28 ಏಪ್ರಿಲ್ 1947 ಪೆರುನಾಡಿನ ಹಾರ್ಬರ್ ಇಂದ ನಮ್ಮ ಹೀರೋ ತೋರ್ ಅವನ ಮರದ ಬೋಟ್ ಹೊರಡುತ್ತೆ. ಅಲ್ಲಿರುವ ಸಣ್ಣ ಪುಟ್ಟ ಮೀನುಗಾರಿಕೆ ಬೋಟ್ಗಳೆಲ್ಲ ಈ ದೊಡ್ಡ ಬೋಟ್ ಅನ್ನ, ಆ ಮರದ ಬೋಟ್ ಅನ್ನ ಸಮುದ್ರದ ಒಳಗಡೆ ಒಂದು 2 ಕಿಲೋಮೀಟರ್ ಎಳ್ಕೊಂಡು ಹೋಗಿ ಬಿಟ್ಟು ರಿಟರ್ನ್ ಹೋಗ್ಬಿಡುತ್ತೆ. ಸೊ ಇವ್ರುಗಳನ್ನ ವಿಶ್ ಮಾಡಿ ಕಳ್ಸ್ಕೊಡೋದಕ್ಕಾಗಿ ಆ ಊರಿನ ಜನರು ಎಲ್ಲರಿಗೂ ಅಲ್ಲಿಗೆ ಬಂದು ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾರೆ, ಹೂವುಗಳನ್ನ ತೂದು ಬಿಸಾಕ್ತಾರೆ. ಈವನ್ ಅಲ್ಲಿರುವ ಲೋಕಲ್ ಮೀಡಿಯಾಸ್ ಕೂಡ ಇವ್ರುಗಳನ್ನ ಬಂದು ಫೋಟೋಸ್ ಅನ್ನ ತಗೋತಾರೆ. ಕರೆಕ್ಟ್ ಆಗಿ ಆ ಬೋಟ್ ಅಲ್ಲಿಂದ ಹೊರಡಬೇಕಾದ್ರೆ ಇದನ್ನ ನೋಡಿ ನಮ್ಮ ಹೀರೋಗೆ ಸ್ವಲ್ಪ ಹೊಟ್ಟೆ ತೋಚ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಮನಸ್ಸಿನ ಒಳಗಡೆ ಭಯವಾಗ್ತಿರುತ್ತೆ, ಆದ್ರೂ ಧೈರ್ಯ ತುಂಬಿಸ್ಕೊಂಡು ಇಳಿದು ಬಿಟ್ಟಿದೀವಿ, ಏನಾಗುತ್ತೆ ಅಂತ ನೋಡೇ ಬಿಡೋಣ ಅಂತ ಯೋಚನೆ ಮಾಡಿ ಫುಲ್ ಪ್ಲೆಜ್ಡ್ ಆಗಿ ಆ ಪ್ರಯಾಣವನ್ನ ಶುರು
ಮಾಡ್ತಾನೆ. ಸಮುದ್ರ ಮಧ್ಯಕ್ಕೆ ಬಂದಿದ್ದ ತಕ್ಷಣವೇ ಇವ್ರುಗಳು ಸ್ವಲ್ಪ ಊಟವನ್ನ ತಂದಿರ್ತಾರೆ ಅಲ್ವಾ, ಅದನ್ನ ತೆಗೆದಿಟ್ಟು ಎಲ್ಲರೂ ಅವರವರಿಗೆ ಒಂದು ಪ್ಲೇಟ್ ಅಂತ ತಿಂತಿರ್ತಾರೆ. ಅದರ ನಂತರ ಇವರ ಹತ್ರ ಇರುವ ಕಾಂಪಸ್ ಅನ್ನು ಯೂಸ್ ಮಾಡಿ ಪ್ಯಾಲನೇಷಿಯನ್ ದ್ವೀಪಕ್ಕೇನೆ ಈ ಬೋಟ್ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಿದ್ರೆ ಇದು ಬೇರೆ ಯಾವುದೋ ದಾರಿಯಲ್ಲಿ ಹೋಗ್ತಾ ಇರುತ್ತೆ. ಆದ್ರೆ ಆ ಬೋಟ್ ಅನ್ನ ತಿರುಗಿಸೋದಕ್ಕೆ ಅಂತ ಬೋಟ್ ಅಲ್ಲಿ ಯಾವುದೇ ರೀತಿಯ ಸ್ಟೇರಿಂಗೋ ಕಂಟ್ರೋಲರೋ ಅಂತ ಏನುವೇ ಇರೋದಿಲ್ಲ. ಇವಾಗ ಏನನ್ನ ಮಾಡೋದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಏನಕ್ಕೂ ಹೆದರ್ಕೋಬೇಡಿ, ಗಾಳಿ ಆಟೋಮೆಟಿಕ್ ನಮ್ಮನ್ನ ಆ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸೊ ಆ ಡೈರೆಕ್ಷನ್ ಗೆ ಹೋಗ್ಬೇಕಾಗಿರುವ ಗಾಳಿ ಬೀಸೋವರೆಗೂ ನಾವು ವೇಟ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಕ್ಯಾಮರಾವನ್ನು ತಗೊಂಡು ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ಕೋತಾನೆ ಹೀರೋ. ಆವಾಗ್ಲೇ ಒಂದು ವಿಷಯವನ್ನು ನೋಟ್ ಮಾಡ್ತಾನೆ. ಇವರ ಬೋಟ್ ಅಲ್ಲಿ ರೆಡ್ ಮತ್ತೆ ಗೋಲ್ಡ್ ಕಲರ್ ಮಿಕ್ಸ್ ಆಗಿರೋ ರೀತಿ ಒಂದು ಕ್ರಾಬ್ ಇರುತ್ತೆ. ಅದು ಇವನನ್ನು ನೋಡಿದ ತಕ್ಷಣವೇ ಹೆದರಿ ಹೌಸ್ಕೋಬೇಕಾದ್ರೆ ಹೇ ನೀನು ಹೆದರ್ಕೋಬೇಡ, ಇನ್ನ 100 ದಿನಗಳ ನಂತರ ನಿನ್ನ ಜಾಗಕ್ಕೆ ಹೋಗಿ ನೀನು ಸೇರ್ಕೋತೀಯ ಅಂತ ಹೇಳಿ ಅದರ ಜೊತೆ ಮಾತಾಡ್ತಿರ್ತಾನೆ ಹೀರೋ. ಆವಾಗ ಇವ್ರುಗಳು ಎಲ್ಲರೂ ಆ ಬೋಟ್ ಅಲ್ಲಿ ಕೂತಿರ್ಬೇಕಾದ್ರೆ ಇವರ ಟೀಮ್ ಅನ್ನು ಸೇರಿದ ಕ್ಲೂಟ್ ಅನ್ನುವ ಆ ವ್ಯಕ್ತಿಗೆ ವಾಮಿಟ್ ಬರುತ್ತೆ. ಯಾಕೆಂದ್ರೆ ಅವನಿಗೆ ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಅಂದ್ರೆ ಸೆಟ್ ಆಗೋದಿಲ್ಲ. ಇದ್ರೂ ಅವನ ಫ್ರೆಂಡ್ ತೋರ್ ಕರ್ದ ಅನ್ನೋ ಒಂದೇ ಒಂದು ವಿಷಯಕ್ಕಾಗಿ ಬಂದ್ಬಿಟ್ಟಿದ್ದಾನೆ. ಆವತ್ತು ರಾತ್ರಿ ಎಲ್ಲರೂ ಆ ಬೋಟ್ ಅಲ್ಲಿ ಮಲಗಿ ನಿದ್ದೆಯನ್ನ ಮಾಡ್ತಾರೆ. ಆದ್ರೆ ನಮ್ಮ ಇಂಜಿನಿಯರ್ ಬ್ರಾಕ್ ಲೆಸ್ನರ್ ಗೆ ನಿದ್ದೆನೆ ಬರ್ತಿಲ್ಲ. ಆದ್ರಿಂದ ಅವನು ನೈಸಾಗಿ ನಮ್ಮ ಹೀರೋವನ್ನ ಎಬ್ಸಿ ಆವತ್ತು ಬಾರಲ್ಲಿ ಇಟ್ಟು ಆ ಇಬ್ಬರು ಸೈಲರ್ಸ್ ಹಗ್ಗ ತುಂಬಾ ದಿನ ಆದ್ರೆ ಒದ್ದೆಯಾಗಿ ಕಟ್ಟಾಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ, ಆದ್ರಿಂದ ನಾವು ಕಬ್ಬಿಣದ ತಂತಿಯನ್ನು ಯೂಸ್ ಮಾಡಿ ಮರಗಳಿಗೆ ಕಟ್ಬಿಡೋಣವಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ತೋರು ಸಾವಿರಾರು ವರ್ಷಗಳ ಹಿಂದೆ ಟಿಕ್ಕಿ ಅವರ ಬೋಟ್ ಅಲ್ಲಿ ಬರೀ ಹಗ್ಗ ಮಾತ್ರವೇ ಇದ್ದಿದ್ದು, ಅದೇ ತರನೇ ಈ ಹಗ್ಗಗಳೇ ನಮ್ಮನ್ನ ಕರ್ಕೊಂಡು ಹೋಗಿ ಆ ಜಾಗಕ್ಕೆ ಬಿಟ್ಬಿಡುತ್ತೆ, ಸೇಫ್ ಆಗಿರುತ್ತೆ, ನೀನು ಏನಕ್ಕೂ ಹೆದರ್ಕೋಬೇಡ, ತುಂಬಾ ಯೋಚನೆ ಮಾಡಬೇಡ, ಸುಮ್ನೆ ಮಲ್ಗಿ ನಿದ್ದೆ ಮಾಡು ನೀನು ಅಂತ ಹೇಳ್ಬಿಡ್ತಾನೆ. ನೆಕ್ಸ್ಟ್ ದಿನ ಎದ್ದು ಇವ್ರುಗಳು ಹೊರಗಡೆ ಬರ್ತಾರೆ. ಆವಾಗ ಇವ್ರುಗಳ ಬೋಟಿನ ಮೇಲೆ ತುಂಬಾನೇ ಮೀನುಗಳು ಸತ್ತು ಬಿದ್ದಿರ್ತವೆ. ಎಲ್ಲವೇ ಹಾರುವ ಮೀನುಗಳು ರಾತ್ರಿ ನೀರನ್ನ ಬಿಟ್ಟು ಹಾರಿ ಬರ್ಬೇಕಾದ್ರೆ ಇವರ ಬೋಟಿಗೆ ಡ್ಯಾಶ್ ಮಾಡಿ ಅಲ್ಲೇನೆ ಸತ್ತು ಬಿದ್ದೋಗ್ಬಿಟ್ಟಿದಾವೆ ಅನ್ಸುತ್ತೆ. ಅದನ್ನ ತಗೊಂಡು ಅವರ ಟೀಮ್ ಅಲ್ಲಿ ಇರ್ತಾ ಇರುವ ಒಬ್ಬ ಡ್ರಾಯಿಂಗ್ ಆಗಿ ಡ್ರಾ ಮಾಡ್ತಿರ್ಬೇಕಾದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಬೋಟಿನ ಎಡ್ಜಲ್ಲಿ ನಿಂತು ಚುಚ್ಚು ಹೋಗ್ತಿರ್ತಾನೆ. ಅದನ್ನ ನೋಡಿದ ನಮ್ಮ ಎರಿಕೋ, ತಮ್ಮ ಏನನ್ನಾದ್ರೂ ಹಿಡ್ಕೊಂಡು ನೀನು ಉಚ್ಚೆಯನ್ನ ಹೋಗು, ಏನಾದ್ರೂ ಮಿಸ್ ಆಗಿ ನೀನು ಸಮುದ್ರಕ್ಕೆ ಬಿದ್ದೋಗ್ಬಿಟ್ರೆ ನಂತರ ನಿನ್ನನ್ನ ಕಾಪಾಡೋದಕ್ಕೆ ಆಗೋದಿಲ್ಲ, ಅರ್ಜೆಂಟ್ ಗೆ ಈ ಬೋಟ್ ಅನ್ನ ಸ್ಟಾಪ್ ಮಾಡೋದಕ್ಕೂ ಆಗೋದಿಲ್ಲ, ತಿರುಗಿಸೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಹೆದರಿದ ನಮ್ಮ ಬ್ರಾಕ್ ಲೆಸ್ನರ್ ಪಕ್ಕದಲ್ಲಿ ಇರುವ ಹಗ್ಗವನ್ನ ಹಿಡ್ಕೊತಾನೆ. ಒಳಗಡೆ ನಮ್ಮ ಟಾಸ್ಟಿನ್ ಕೂತು ಅವನ ರೇಡಿಯೋ ಕೆಲಸ ಮಾಡ್ತಿದ್ಯಾ ಅಂತ ಚೆಕ್ ಮಾಡ್ತಿರ್ತಾನೆ. ಆವಾಗ ಇವ್ರುಗಳು ಇರ್ತಾ ಇರುವ ಜಾಗದಿಂದ ಹೊರಗಡೆ ಸಿಗ್ನಲ್ ಅನ್ನ ಕಳಿಸೋದಕ್ಕೆ ನೆಟ್ವರ್ಕ್ ಸಿಗ್ತಿರೋದಿಲ್ಲ. ನಾವು ತಪ್ಪಾದ ದಾರಿಯಲ್ಲಿ ಇರ್ತಾ ಇದೀವಿ, ಗಾಳಿ ಸರಿಯಾಗಿ ಬೀಸಿ ಕರೆಕ್ಟ್ ಆದ ದಾರಿಗೆ ನಾವು ಹೋಗ್ಬಿಟ್ರೆ ಆವಾಗ ನಮಗೆ ಸಿಗ್ನಲ್ ಸಿಗುತ್ತೆ ಅಂತ ನಮ್ಮ ಹೀರೋ ತೋರ್ ಹೇಳ್ತಾನೆ. ಆವತ್ತು ರಾತ್ರಿ ಎಲ್ಲರೂ ಹೊರಗಡೆ ಕೂತಿರ್ಬೇಕಾದ್ರೆ ನಮ್ಮ ತಾರು ಅವರುಗಳ ಪ್ರಯಾಣದ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ಬುಕ್ ಅಲ್ಲಿ ಬರೀತಿರ್ತಾನೆ. ಹಾಗಿರ್ಬೇಕಾದ್ರೆ ಆ ಜಾಗದಲ್ಲಿ ಜೋರಾದ ಸಿಡಿಲಿನ ಜೊತೆಗೆ ಕ್ಲೌಡ್ಸ್ ಎಲ್ಲ ಆ ಕಡೆ ಬರೋದು ಕಾಣುತ್ತೆ. ಆವಾಗ ಜೊತೆಗೇನೆ ಇರ್ತಾ ಇರುವ ಕ್ಲೂಟೋ, ಏನು ಬಾಸ್ ಈ ಕಡೆಗೆ ಬಿರುಗಾಳಿ ಬರೋ ರೀತಿ ಕಾಣ್ತಿದೆಯಲ್ಲ, ನಮ್ಮ ಹುಡುಗರನ್ನ ಎಬ್ಬಿಸ್ಲಾ, ವಾರ್ನಿಂಗ್ ಅನ್ನ ಕೊಡ್ಲಾ ಅಂತ ಕೇಳ್ಬೇಕಾದ್ರೆ ಅದೆಲ್ಲ ಏನು ಇಲ್ಲ ಕಾಣೋ, ಲೈಟ್ ಆಗಿ ಗಾಳಿ ಬೀಸಿದೆ ಬಿಡು, ಚೆನ್ನಾಗಿ ಅವ್ರುಗಳು ನಿದ್ದೆ ಮಾಡ್ಲಿ ಅಂತ ತೋರ್ ಹೇಳ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡಿದ್ರೆ ಬಿರುಗಾಳಿ ಜೋರಾಗಿ ಹೊಡಿತಿರುತ್ತೆ. ರಾತ್ರಿ ಹೊತ್ತು ಬೀಸುವ ಬಿರುಗಾಳಿಯಲ್ಲಿ ದೊಡ್ಡ ದೊಡ್ಡ ವೇವ್ಸ್ ಗಳೆಲ್ಲ ಬರ್ತಿರುತ್ತೆ. ಅದ್ರಲ್ಲಿ ಇವರ ಬೋಟ್ ಸಿಗೋಕಬೇಕಾದ್ರೆ ಇವ್ರುಗಳು ನಿಂತ್ಕೊಳ್ಳೋದಕ್ಕೇನೆ ತುಂಬಾ ಕಷ್ಟಪಡ್ತಿರ್ತಾರೆ. ತಕ್ಷಣ ಎಲ್ಲರೂ ತನ್ನನ್ನ ತಾನೇ ಆ ಬೋಟಿಗೆ ಒಂದೊಂದು ಹಗ್ಗದಲ್ಲಿ ಕಟ್ ಹಾಕೋತಾರೆ. ಆವಾಗ ಹೊಡೆದಿದ್ದ ಒಂದು ಜೋರು ಗಾಳಿಯಲ್ಲಿ ನಮ್ಮ ಥಾರು ಹಾರಿ ಹೋಗಿ ಸಮುದ್ರದ ನೀರಿಗೆ ಬೀಳ್ತಾನೆ. ಸದ್ಯ ಅವನು ಆಲ್ರೆಡಿ ಅವನ ಮೈಗೆ ಹಗ್ಗವನ್ನ ಕಟ್ಕೊಂಡಿದ್ರಿಂದ ನಮ್ಮ ಹುಡುಗರು ಹೇಗೋ ಅದನ್ನ ಹಿಡಿದು ಗೆಳೆದು ನಮ್ಮ ತೋರನ್ನ ಕಾಪಾಡ್ಬಿಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಬಿರುಗಾಳಿ ಎಲ್ಲ ಸ್ಟಾಪ್ ಆಗುತ್ತೆ. ನಮ್ಮ ತೋರು ಕಣ್ಣನ್ನ ಬಿಟ್ಟು ನೋಡಿದ್ರೆ ಬೋಟಿನ ಮಧ್ಯದಲ್ಲಿ ಎಲ್ಲರೂ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ. ಹಾಗೆ ನಿದ್ದೆಗನಲ್ಲಿ ನಮ್ಮ ತೋರು ಹೊರಗಡೆ ಬಂದು ನೋಡಿದ್ರೆ ಅವರ ಬೋಟೆ ಫುಲ್ ಬೂಸ್ಟ್ ಆಗಿರುತ್ತೆ. ಆದ್ರೂ ಆ ರೆಡ್ ಕಲರ್ ಕ್ರಾಬ್ ನಲ್ಲಿ ಅಲ್ಲೇನೆ ಇರುತ್ತೆ ಅವರ ಬೋಟ್ ಅಲ್ಲೇ. ಆವಾಗ್ಲೂ ಇನ್ನೊಂದು ವಿಷಯವನ್ನು ತೋರಿಸ್ತಾರೆ, ಇವರ ಬೋಟಿಗೆ ಒಂದು ಗಿಣಿನೂ ಬಂದು ಸೇರ್ಕೊಂಡಿರುತ್ತೆ. ಇದು ನಮ್ಮ ಹುಡುಗ ಕ್ಲೂಟ್ ಇದಾನಲ್ಲ, ಅವನ ಪೆಟ್ಟು, ಅವನೇನೆ ಇಲ್ಲಿಗೆ ಇದನ್ನ ಕರ್ಕೊಂಡು ಬಂದಿರೋದು. ಎಲ್ಲರೂ ಹಾಗಾಗಿ ಬೋಟ್ ಅಲ್ಲಿ ಕೂತಿರ್ಬೇಕಾದ್ರೆ ಆವಾಗ ನಮ್ಮ ಇಂಜಿನಿಯರ್ ಬ್ರಾಕ್ ಲೆಸ್ನರ್ ಆ ಬೋಟಿನ ಮಧ್ಯದಲ್ಲಿ ಸುಮ್ನೆ ಕೈಯನ್ನ ಬಿಟ್ಟು ಹೊರಗಡೆ ತೆಗಿತಾನೆ. ನೋಡಿದ್ರೆ ಆ ಬೋಟಿನ ಮರಗಳು ನೀರಿನ ಒದ್ದೆಗೆ ಹಾಗೆ ಕೊಳ್ತೋಗಿ ಸ್ಪಾಂಜ್ ರೀತಿ ಆಗೋಗ್ಬಿಟ್ಟಿರುತ್ತೆ. ಅದನ್ನ ಕೈಗೆ ತಗೊಂಡು ನುಳಿಬೇಕಾದ್ರೆ ಹಾಗೆ ನೀರ್ ಸುರಿಯುತ್ತೆ. ಇದನ್ನ ನೋಡಿದ ತಕ್ಷಣವೇ ಬ್ರಾಕ್ ಲೆಸ್ನರ್ಗೆ ಹೊಟ್ಟೆ ತೋಚ್ಕೊಳ್ಳುತ್ತೆ. ಆವಾಗ ನಮ್ಮ ಡ್ಯಾನಿಯಲ್ ಅವ್ರಗಳ ಹತ್ರ ಇರುವ ಕಾಂಪಸ್ ಅನ್ನ ಯೂಸ್ ಮಾಡಿ ಇವಾಗ ಇವ್ರುಗಳು ಎಲ್ಲಿ ಇರ್ತಿದ್ದಾರೆ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡು ಮ್ಯಾಪ್ ಅಲ್ಲಿ ಅದನ್ನ ಡೈರೆಕ್ಟ್ ಆಗಿ ತಂದು ತೋರ್ ಹತ್ರ ತೋರಿಸ್ತಾನೆ. ನೋಡಿದ್ರೆ ಇವ್ರುಗಳಿಗೆ ಒಂದು ಕೆಟ್ಟ ನ್ಯೂಸ್, ಇವರ ಬೋಟು ತಪ್ಪಾದ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ. ಇದನ್ನ ನೋಡಿದ ತೋರು, ಹೀಗೆ ಹೋದ್ರೆ ಖಂಡಿತ ನಾವು ಮತ್ತೆ ಪೆರುನಾಡಿಗೆನೆ ಹೋಗ್ಬಿಡ್ತೀವೋ ಅಂತ ಕೇಳಿದ್ರೆ ಅದಕ್ಕೆ ಡ್ಯಾನಿಯಲ್, ಅದೇನೇ ಇಲ್ಲ, ನಾವು ಮತ್ತೆ ಪೆರುನಾಡಿಗೆ ರೀಚ್ ಆದ್ರೂ ಕೂಡ ಪರವಾಗಿಲ್ಲ, ಆದ್ರೆ ನಾವು ಗೆಲಪೋಕಸ್ಗೆ ರೀಚ್ ಆಗ್ಬಿಡ್ತೀವಿ ಅಂತ ಹೇಳ್ತಾರೆ. ಗೆಲಪೋಕಸ್ ಅನ್ನೋದು ಸಮುದ್ರದ ಮಧ್ಯದಲ್ಲಿ ಇರ್ತಾ ಇರುವ ಒಂದು ದೊಡ್ಡ ಬಿರುಗಾಳಿ, ಸಮುದ್ರದ ಟೊರ್ನಾಡೋ. ಆ ಜಾಗದಲ್ಲಿ 20 ಅಡಿ ಹೈಟ್ಗಿಂತ ತುಂಬಾನೇ ದೊಡ್ಡ ದೊಡ್ಡ ವೇವ್ಸ್ ಗಳೆಲ್ಲ ಬರ್ತಿರುತ್ತೆ. ಇವನ್ನೆಲ್ಲ ಕೇಳಿದ ತೋರು, ಪರವಾಗಿಲ್ಲ, ಏನಕ್ಕೂ ಹೆದರೋದು ಬೇಕಾಗಿಲ್ಲ, ಎಲ್ಲ ಒಳ್ಳೆದಾಗಿ ನಡೆಯುತ್ತೆ, ನಂಬಿಕೆನ ಇಡಿ ಅಂತ ಹೇಳಿ ಹೋಗ್ತಾನೆ. ನಂತರ ಇವ್ರುಗಳು ಇರ್ತಾ ಇರುವ ಜಾಗದಿಂದ ನಾಡಿನಲ್ಲಿ ಇರ್ತಾ ಇರೋರಿಗೆ ಮೆಸೇಜ್ ಅನ್ನ ಕಳ್ಸೋಣ ಅಂತ ರೇಡಿಯೋ ಮುಖಾಂತರ ಕಾಂಟ್ಯಾಕ್ಟ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ರೇಡಿಯೋದಲ್ಲಿ ಸರಿಯಾಗಿ ಸಿಗ್ನಲ್ ಸಿಗೋದಿಲ್ಲ. ಆದ್ರಿಂದ ಆಂಟನ ವೈರ್ ಅನ್ನ ಬಲೂನ್ಗೆ ಕಟ್ಟಿ ಹಾಗೆ ಹಾರಿಸಿ ಬಿಡಬೇಕಾದ್ರೆ ಅದು ಹೈಟ್ ಆಗಿ ಹೋಗ್ತಾ ಹೋಗ್ತಾ ಇವ್ರುಗಳಿಗೆ ಸಿಗ್ನಲ್ ಚೆನ್ನಾಗಿ ಸಿಗುತ್ತೆ. ತಕ್ಷಣ ಇವ್ರುಗಳು ಮೋರ್ಸ್ ಕೋಡ್ ಮುಖಾಂತರ ಮೆಸೇಜ್ ಅನ್ನ ಕಳಿಸ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಏನು ಅಂತ ನೋಡಿದ್ರೆ
ಹೊರಗಡೆ ಕೂತಿತ್ತಲ್ವಾ ನಮ್ಮ ಕ್ಲೂಟು ಸಾಕ್ತಾ ಇದ್ದ ಗಿಣಿ, ಅದು ಆಂಟನ ವೈರ್ ಅನ್ನ ಕಚ್ಚಿ ಕಟ್ ಮಾಡ್ಬಿಡ್ಬೇಕಾದ್ರೆ ಅಷ್ಟೇ ಆಂಟನ ಬಲೂನ್ ಗಾಳಿ ಜೊತೆಗೆ ಗಾಳಿಯಾಗಿ ಹಾರಿ ಹೋಗ್ಬಿಡುತ್ತೆ. ಇದನ್ನು ನೋಡಿ ಟೆನ್ಷನ್ ಆಗಿದ್ದ ಟೋಸ್ಟನು ಆ ಗಿಣಿಗೆ ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಕ್ಲೂಟು ಅಡ್ಡ ಬಂದು, ಲೋ ನನ್ನ ಗಿಣಿ ಮೇಲೆ ಏನಾದ್ರೂ ನೀನು ಕೈಯನ್ನ ಇಟ್ರೆ ಅಷ್ಟೇ ನೋಡ್ಕೋ ಅಂತ ಬೈದು ಹೆದರ್ಸ್ಬಿಡ್ತಾನೆ. ನಂತರ ಆವತ್ತಿನ ದಿನ ಹಾಗೆ ಕಳಿಯುತ್ತೆ. ನೆಕ್ಸ್ಟ್ ದಿನ ನಮ್ಮ ತಾರು ಇವ್ರುಗಳು ಬೋಟ್ ಹೋಗುವ ಡೈರೆಕ್ಷನ್ ನ ಹಾಗೆ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡ್ಕೊಂಡೇ ಬರ್ತಿರ್ತಾನೆ. ನೋಡಿದ್ರೆ ಇವ್ರುಗಳ ಬೋಟ್ ಡೈರೆಕ್ಟ್ ಆಗಿ ಆ ಗ್ಯಾಲಪಕಸ್ ಕಡೆನೆ ಹೋಗ್ತಿರುತ್ತೆ. ಏನನ್ನ ಮಾಡೋದಂತಾನೆ ಇವ್ರುಗಳಿಗೆ ಗೊತ್ತಾಗ್ತಿಲ್ಲ. ಶಾಕ್ ಆಗಿ ಇವ್ರುಗಳು ನೋಡ್ತಿರ್ಬೇಕಾದ್ರೆ ಇವ್ರುಗಳ ಬೋಟಿನ ಕೆಳಗಡೆ ಒಂದು ದೊಡ್ಡ ತಿಮಿಂಗ್ಲ ಹಾಗೆ ಸ್ವಿಮ್ ಮಾಡಿ ಹೋಗ್ತಿರುತ್ತೆ. ಅದನ್ನ ನೋಡಿದ ತಕ್ಷಣವೇ ನಮ್ಮ ತಾರು ಶಾಕ್ ಆಗ್ಬಿಡ್ತಾನೆ. ತಕ್ಷಣವೇ ಗಾಬರಿಯಾಗಿ ಕ್ಯಾಮರಾವನ್ನ ತಗೊಂಡು ಓಡಿ ಬಂದು ಅದನ್ನ ವಿಡಿಯೋ ಮಾಡ್ತಿರ್ತಾನೆ. ಇವನ ಹರಿಬರಿಯಾಗಿ ಇರ್ತಾ ಇರೋದನ್ನ ನೋಡಿ ಗಾಬರಿಯಾಗಿದ್ದ ಹುಡುಗರು ಎಲ್ಲರೂ ಹೊರಗಡೆ ಬಂದು ನೋಡ್ತಾರೆ. ಅದು ದೊಡ್ಡ ತಿಮಿಂಗ್ಲ ಅಂತ ಅನ್ಕೊಂಡ್ರೆ ಅದೊಂದು ರಾಕ್ಷಸ ಟೈಗರ್ ಶಾರ್ಕ್. ಅದು ಹಾಗೆ ಸ್ವಿಮ್ ಮಾಡಿ ಇವ್ರುಗಳ ಬೋಟಿನ ಕೆಳಗಡೆ ಬರ್ಬೇಕಾದ್ರೆ ಅದನ್ನ ನೋಡಿ ತುಂಬಾನೇ ಹೆದರ್ಕೋತಿರ್ತಾನೆ ನಮ್ಮ ಇಂಜಿನಿಯರ್ ಬ್ರಾಕ್ ಲೆಸ್ನರ್. ಆಗಿರ್ಬೇಕಾದ್ರೆ ಸಡನ್ ಆಗಿ ಇವರ ಬೋಟ್ ಅಲ್ಲಿ ಇರ್ತಾ ಇರುವ ಒಂದು ಮರದ ಪೀಸು ಹಾರಿ ಮೇಲ್ಗಡೆ ಬರುತ್ತೆ ಹೊಡೆದು. ಗಾಬರಿಯಾಗಿದ್ದ ಬ್ರಾಕು ನಮ್ಮ ಬೋಟ್ ಅನ್ನ ಇದು ದಬಾಕ್ಸೋದಕ್ಕೆ ನೋಡ್ತಿದೆ ಅಂತ ಕಿರ್ಚ್ಕೊತಾನೆ. ಆವಾಗ ಅಲ್ಲಿರುವ ಡ್ಯಾನಿಯಲ್, ಅದು ಹಾಗಿಲ್ವೋ, ಅದು ಬೋಟ್ ಅಲ್ಲಿ ಅಂಟಿರುವ ಪಾಚಿಯನ್ನ ತಿಂತಿದೆ, ಇದರಿಂದ ನಮಗೆ ಯಾವುದೇ ರೀತಿ ಅಪಾಯವೂ ಇಲ್ಲ, ಎಲ್ಲರೂ ಸೈಲೆಂಟ್ ಆಗಿರಿ ಸಾಕು ಅಂತ ಹೇಳ್ತಾರೆ. ಆದ್ರೆ ತುಂಬಾನೇ ಹೆದರಿ ಇರುವ ಬ್ರಾಕ್ ಲೆಸ್ನರ್ ಅಲ್ಲಿರುವ ಈಟಿಯನ್ನು ತಗೊಂಡು ಆ ಟೈಗರ್ ಶಾಕ್ ಮೇಲೆ ಜೋರಾಗಿ ಚುಚ್ಚಿಬಿಡ್ತಾನೆ. ಇದನ್ನು ನೋಡಿದ ಮಿಕ್ಕಿರೋರು ಎಲ್ಲರೂ ತುಂಬಾನೇ ಟೆನ್ಷನ್ ಆಗ್ಬಿಡ್ತಾರೆ. ಇವಾಗ ಈಟಿ ಮೇಲೆ ಚುಚ್ಚಿರ್ಬೇಕಾದ್ರೆ ಆ ಈಟಿಯ ಎಂಡಲ್ಲಿ ಒಂದು ಹಗ್ಗ ಕಟ್ಟಿರುತ್ತೆ ಬೋಟಿಗೆ ಸೇರಿಸಿ. ಅಷ್ಟೇ ಚುಚ್ಚಿದ ನೋವಲ್ಲಿ ಆ ಶಾರ್ಕ್ ಮೀನು ಹಾಗೆ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಇವ್ರುಗಳ ಬೋಟನ್ನು ಸೇರಿ ಹಾಗೆ ಎಳೆದು ಹೋಗೋದಕ್ಕೆ ಶುರು ಮಾಡುತ್ತೆ. ಅವಾಗ ಬೋಟಿನ ಎಂಡಿಗಲ್ಲಿ ನಿಂತಿದ್ದ ಎರಿಕೋ ಸಮುದ್ರಕ್ಕೆ ಬಿದ್ದೋಗ್ತಾನೆ. ತಕ್ಷಣವೇ ಇವ್ರುಗಳು ಆ ಹಗ್ಗವನ್ನ ಕಟ್ ಮಾಡ್ಬಿಟ್ಟು ಸಮುದ್ರಕ್ಕೆ ಬಿದ್ದಿರುವ ಎರಿಕೆಗೆ ಹೇಗೋ ಕೈಯನ್ನು ಕೊಟ್ಟು ಅವನನ್ನ ಕಾಪಾಡಿ ಮೇಲ್ಗಡೆ ತರ್ತಾರೆ. ಇದನ್ನ ನೋಡಿ ಟೆನ್ಷನ್ ಆಗಿದ್ದ ಕ್ಲೂಟು ನಮ್ಮ ಬ್ರಾಕ್ ಲೆಸ್ನರ್ ನ ಹಿಡಿದು ಹೊಡೆಯೋದಕ್ಕೆ ಹೋಗ್ಬಿಡ್ತಾನೆ. ಆವಾಗ ನಮ್ಮ ತವರು ಅಡ್ಡ ಬಂದು ಜಗಳ ಆಗದೆ ಇರೋ ರೀತಿ ತಡೆದು ನಮ್ಮ ಬ್ರಾಕ್ ಲೆಸ್ನರ್ ನ ಕಾಪಾಡಿ ಸೈಡ್ ಗೆ ಕರ್ಕೊಂಡು ಬಂದ್ಬಿಡ್ತಾನೆ. ನಂತರ ಕ್ಲೂಟನ್ನ ಸೆಪರೇಟ್ ಆಗಿ ಕರ್ಕೊಂಡು ಬಂದು, ಲೋ ತಮ್ಮ, ಅವನು ಮಾಡಿದ್ದು ತಪ್ಪೇನೆ, ಆದ್ರೆ ಅವನು ಮಾಡಿದ್ದು ತಪ್ಪು ಅಂತ ಹೇಳುವ ಹಕ್ಕು ನನಗೆ ಮಾತ್ರವೇ ಇರೋದು, ಯಾಕೆಂದ್ರೆ ನಾನೇನೆ ಈ ಬೋಟಿನ ಕ್ಯಾಪ್ಟನ್, ಸೊ ಏನೇ ಆದ್ರೂ ಆ ಪ್ರಾಬ್ಲಮ್ ಅನ್ನ ನಾನು ನೋಡ್ಕೋತೀನಿ ಅಂತ ಹೇಳಿ ಕ್ಲೂಟನ್ನ ಸಮಾಧಾನ ಮಾಡ್ತಾನೆ ನಮ್ಮ ಹೀರೋ. ಅವತ್ತು ರಾತ್ರಿ ಎಲ್ಲರೂ ಮಲ್ಗಿ ನಿದ್ದೆ ಮಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಆ ಬೋಟಿನ ಎಂಡಿಂಗ್ ಗೆ ಬಂದು ಸೆಪರೇಟ್ ಆಗಿ ಅಲೋನ್ ಆಗಿ ಕೂತಿರ್ತಾನೆ ನಮ್ಮ ಹೀರೋ ತೋರ. ಆವಾಗ ಅಲ್ಲಿಗೆ ಬಂದಿದ್ದ ಬ್ರಾಕೋ, ಇವತ್ತು ಕ್ಲೂಟು ತುಂಬಾನೇ ಟೆನ್ಷನ್ ಆಗ್ಬಿಟ್ಟ ಅಲ್ಲ, ಎಲ್ಲ ನನ್ನಿಂದಾನೇ, ನಾನು ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ತಾರು, ಅದೆಲ್ಲ ಏನಿಲ್ಲಪ್ಪ, ಎಲ್ಲವೇ ಸಾಲ್ವ್ ಮಾಡಾಯ್ತು ಅಂತ ಹೇಳ್ತಾನೆ. ಆವಾಗ ಬೋಟ್ ಅಲ್ಲಿ ಇರ್ತಾ ಇರುವ ಮರದ ತುಂಡುಗಳು ಒಂದಕ್ಕೊಂದು ಡ್ಯಾಶ್ ಮಾಡ್ಕೋತಾ ಇರೋದನ್ನ ನಮ್ಮ ಬ್ರಾಕು ತುಂಬಾನೇ ಭಯದಿಂದ ನೋಡ್ತಿರ್ತಾನೆ. ತಕ್ಷಣ ಬಿರಬಿರನೆ ಒಳಗಡೆ ಓಡಿ ಹೋಗಿ ಅವನಿಗೆ ಇಟ್ಟಿರುವ ಒಂದು ಮರದ ಪೆಟ್ಟಿಗೆಯನ್ನು ಓಪನ್ ಮಾಡಿ ನೋಡ್ಬಿಟ್ಟು ಹಪ್ಪ ಅಂತ ನೆಮ್ಮದಿ ಆಗ್ತಾನೆ. ಏನು ಅಂತ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಎಲ್ಲರೂ ಕೂತು ಅವರವರ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಬ್ರಾಕ್ ಆ ಬೋಟ್ ಅಲ್ಲಿ ಇರ್ತಾ ಇರುವ ಒಂದು ಮರದ ಪೀಸ್ ಅನ್ನು ಹೊಡೆದು ಕೈಗೆ ತಗೊಂಡು ಅದನ್ನ ನೀರಿಗೆ ಬಿಸಾಕ್ತಾನೆ. ಅದು ಟಪಕ್ ಅಂತ ನೀರಿನ ಒಳಗಡೆ ಮುಳುಗೋಗ್ಬಿಡುತ್ತೆ. ಅದನ್ನು ನೋಡಿ ತುಂಬಾನೇ ಗಾಬರಿ ಆಗ್ತಾನೆ. ನಂತರ ಆವತ್ತಿನ ದಿನ ರಾತ್ರಿ ಇವ್ರುಗಳ ಬೋಟಿನ ಒಳಗಡೆ ಕೂತು ರೇಡಿಯೋ ಸಿಗ್ನಲ್ ಅಲ್ಲಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗುತ್ತಾ ಅಂತ ಇವ್ರುಗಳು ಟ್ರೈ ಮಾಡ್ತಿರ್ಬೇಕಾದ್ರೆ ಆವಾಗ ಸಡನ್ ಆಗಿ ಇವ್ರುಗಳ ಬೋಟಿನ ಕೆಳಗಡೆಯಿಂದ ಬ್ಲೂ ಕಲರ್ ಆಗಿ ಬೆಳಕು ಬರುತ್ತೆ. ಏನು ಅಂತ ಇವ್ರುಗಳು ಹೊರಗಡೆ ಬಂದು ನೋಡ್ಬೇಕಾದ್ರೆ ಸಮುದ್ರದ ಕೆಳಗಡೆ ಡಿಫ್ರೆಂಟ್ ಆಗಿರುವ ವಿಚಿತ್ರ ಪ್ರಾಣಿಗಳು, ವಿಚಿತ್ರ ಕ್ರಿಯೇಚರ್ಸ್ ಸ್ವಿಮ್ ಮಾಡಿ ಹೋಗ್ತಿರುತ್ತೆ. ಇಲ್ಲಿವರೆಗೂ ಇಂತಹ ಮೃಗಗಳನ್ನ ಇವ್ರುಗಳು ನೋಡೇ ಇಲ್ಲ. ಸೊ ಶಾಕ್ ಆಗಿ ನೋಡ್ತಿರ್ತಾರೆ. ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ಆಗಿದ ತಕ್ಷಣ ನಮ್ಮ ಡ್ಯಾನಿಯಲ್ ಇವರ ಬೋಟ್ ಅಲ್ಲಿ ಇರ್ತಾ ಇರುವ ಮರಗಳ ಕಂಡೀಷನ್ ಹೇಗಿರ್ತಿದೆ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ ಬೋಟಿನ ಕೆಳಗಡೆ ಹೋಗ್ತಿದ್ದಾನೆ. ಆದ್ರೆ ಸಮುದ್ರದಲ್ಲಿ ತುಂಬಾನೇ ಅಪಾಯವಾಗಿರ್ತಾ ಇರುವ ಶಾರ್ಕ್ ಮೀನುಗಳು ಸುತ್ತಾಡ್ತಾ ಇರೋದ್ರಿಂದ ಬ್ಯಾಸ್ಕೆಟ್ ರೀತಿ ಒಂದನ್ನ ಮಾಡಿ ಅದ್ರ ಒಳಗಡೆ ಕೂತು ಸಮುದ್ರಕ್ಕೆ ಇಳಿದು ಕೆಳಗಡೆ ಹೋಗಿ ನೋಡ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಒಂದು ದೊಡ್ಡ ಶಾರ್ಕ್ ಮೀನು ಅಲ್ಲಿಗೆ ಬರುತ್ತೆ. ಅದನ್ನು ನೋಡಿ ಗಾಬರಿಯಾಗಿದ್ದ ಹುಡುಗ ಬೇಗನೆ ಎದ್ದೇಳೋದಕ್ಕಾಗಿ ಬೋಟಿನ ಮರದ ಪೀಸ್ ಒಂದನ್ನ ಹಿಡಿದು ಎದ್ದೇಳ್ಬೇಕಾದ್ರೆ ಅದು ಹಾಗೆ ಕೈನ ಜೊತೆಗೆ ಸ್ಪಾಂಜ್ ರೀತಿ ಕಿತ್ಕೊಂಡು ಬಂದ್ಬಿಡುತ್ತೆ. ಮೇಲ್ ಬಂದು ಕೈಯನ್ನು ನುಳಿದ್ರೆ ಅದರಿಂದ ತುಂಬಾನೇ ನೀರು ಸುರಿಯುತ್ತೆ. ಅದನ್ನು ನೋಡಿದ ನಮ್ಮ ಇಂಜಿನಿಯರ್ ಬ್ರಾಕ್ ಲೆಸ್ನರ್, ನಾನುವೇ ಅವತ್ತು ಒಂದು ಮರದ ಪೀಸ್ ಅನ್ನ ಕಿತ್ತು ನೀರಿಗೆ ಹಾಕ್ದೆ, ಅದು ಟಪಕ್ ಅಂತ ನೀರಿನ ಒಳಗಡೆ ಮುಳುಗೋಗ್ಬಿಡ್ತು. ನಮ್ಮ ಈ ಮರದ ಬೋಟ್ ನೀರನ್ನ ಸಕ್ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿದೆ. ಆದ್ರಿಂದ ವೆಯ್ಟ್ ಜಾಸ್ತಿ ಆಗಿ ಈ ಬೋಟ್ ಯಾವಾಗ ಬೇಕಾದ್ರೂ ನೀರಲ್ಲಿ ಮುಳುಗೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ನಮ್ಮ ತೋರು, ಹಾಗೆಲ್ಲ ಏನೂ ಇಲ್ಲ, ಎಲ್ಲವೂ ಕರೆಕ್ಟ್ ಆಗಿನೇ ಹೋಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಬ್ರಾಕೋ, ಏನು ಕರೆಕ್ಟ್ ಆಗಿ ಹೋಗ್ತಿದೆ, ನಾವು ಸರಿಯಾದ ಡೈರೆಕ್ಷನ್ ಅಲ್ಲಿ ಕೂಡ ಹೋಗ್ತಾ ಇಲ್ಲ ಅಂತ ತುಂಬಾನೇ ನೆಗೆಟಿವ್ ಆಗಿ ಮಾತಾಡ್ತಿರ್ತಾನೆ. ನಂತರ ಆವತ್ತಿನ ದಿನ ಮಧ್ಯಾಹ್ನದಲ್ಲಿ ನಮ್ಮ ಹುಡುಗರು ತುಂಬಾನೇ ರೇಡಿಯೋದಲ್ಲಿ ಟ್ರೈ ಮಾಡ್ತಾನೆ ಇದ್ರಲ್ಲ, ಆವಾಗ ಒಂದು ಸಿಗ್ನಲ್ ಸಿಕ್ಬಿಡುತ್ತೆ. ತಕ್ಷಣವೇ ಇವಾಗ ಇವ್ರುಗಳು ಎಲ್ಲಿ ಇರ್ತಿದ್ದಾರೆ, ಬೋಟ್ ಅಲ್ಲಿ ಯಾವ ರೀತಿಯ ಸಿಚುವೇಶನ್ ಇರ್ತಿದೆ, ಏನು ಎಂತ ಅಂತ ಮೋರ್ಸ್ ಕೋಡ್ ಮೆಸೇಜ್ ಮುಖಾಂತರ ನಗರದಲ್ಲಿ ಇರ್ತಾ ಇರೋರ ಜೊತೆ ಮಾತಾಡ್ತಾರೆ. ಅದು ಮಾತ್ರ ಇಲ್ಲ, ಸಮುದ್ರದ ಮಧ್ಯದಲ್ಲಿ ಇಂತಹದೊಂದು ಮರದ ಬೋಟ್ ಹೋಗ್ತಾ ಇರೋದನ್ನ ನ್ಯೂಸ್ ಅಲ್ಲಿ ವಿಷಯವಾಗಿ ಬರ್ಬೇಕಾದ್ರೆ ಜನರು ಎಲ್ಲರೂ ಅದನ್ನ ನೋಡ್ತಾರೆ. ಆವಾಗ ನಮಗೆ ತುಂಬಾನೇ ಹಣ ಸಿಗುತ್ತೆ ಅಂತ ಇವ್ರುಗಳು ಬೋಟ್ ನ ಫೋಟೋವನ್ನ ತಗೊಳ್ಳೋದಕ್ಕಾಗಿ ಕ್ಯಾಮರಾವನ್ನ ತಗೊಂಡು ಒಂದು ಚಿಕ್ಕ ಲೈಫ್ ಬೋಟ್ ಅಲ್ಲಿ ನಮ್ಮ ತೋರು ಆ ಮರದ ಬೋಟ್ ಅನ್ನ ಬಿಟ್ಟು ಕೆಳಗಡೆ ಇಳಿತಾನೆ.
ಹೋಗ್ತಾನೆ. ಆದ್ರೆ ಅದು ತುಂಬಾನೇ ಅಪಾಯ. ಯಾಕೆಂದ್ರೆ ಅವನಿಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೂ ಕೂಡ ರಿಸ್ಕ್ ಅನ್ನ ತಗೊಂಡು ಆ ಲೈಫ್ ಬೋಟ್ ಗೆ ಹತ್ತಿ ದೂರ ಹೋಗ್ತಾನೆ. ಆ ಲೈಫ್ ಬೋಟ್ ಗೆ ಹಗ್ಗವನ್ನ ಕಟ್ಟಿ ಅದರ ಇನ್ನೊಂದು ಎಂಡನ್ನ ಈ ಮೈನ್ ಬೋಟ್ ಅಲ್ಲಿ ಇಟ್ಟಿರ್ತಾರೆ. ಸೊ ನಮ್ಮ ತವರು ಆ ಮೈನ್ ಬೋಟ್ ಇಂದ ತುಂಬಾ ದೂರ ಬಂದು ಆ ಚಿಕ್ಕ ಲೈಫ್ ಬೋಟ್ ಇಂದ ಮೈನ್ ಬೋಟ್ ಅನ್ನ ವಿಡಿಯೋ ಮಾಡ್ಕೊತಿರ್ತಾನೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಆ ಜಾಗಕ್ಕೆ ಒಂದು ದೊಡ್ಡ ಶಾರ್ಕ್ ಮೀನು ಬರುತ್ತೆ. ಇದನ್ನು ನೋಡಿದ ನಮ್ಮ ಹುಡುಗರೆಲ್ಲ ಜೋರಾಗಿ ಕಿರ್ಚ್ಕೊತಾರೆ. ಬೇಗ ಬೇಗ ಆ ಹಗ್ಗವನ್ನ ಹಿಡಿದು ಮೈನ್ ಬೋಟ್ ಗೆ ಗೆಳ್ಕೊತಿರ್ತಾರೆ. ಅಪ್ಪ ಸದ್ಯ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ನಮ್ಮ ತೋರುವೆ ಸೇಫ್ ಆಗಿ ಆ ಮೈನ್ ಬೋಟ್ ಗೆ ಬಂದ್ಬಿಡ್ತಾನೆ. ನಂತರ ಹಾಗೆ ಟೈಮ್ ಕಳೀತಿರುತ್ತೆ. ಹಾಗಿರ್ಬೇಕಾದ್ರೆ ನಮ್ಮ ಇಂಜಿನಿಯರ್ ಬ್ರಾಕ್ಲೆಸ್ನರ್ ಬೋಟಿನ ಒಂದು ಸೈಡ್ ಅಲ್ಲಿ ಕೂತು ಆ ಬೋಟಿನ ಮರಗಳು ಒಂದಕ್ಕೊಂದು ಡ್ಯಾಶ್ ಮಾಡ್ಕೊತಿರೋದನ್ನ ಹಾಗೆ ಗುರಾಯಿಸಿ ನೋಡ್ತಿರ್ತಾನೆ. ಅದರಲ್ಲಿ ನೀರಲ್ಲಿ ಒದ್ದೆ ಆಗ್ತಾ ಇರುವ ಹಗ್ಗಗಳು ಅದನ್ನೆಲ್ಲ ನೋಡ್ಬೇಕಾದ್ರೆ ಅವನಿಗೆ ಬೇವ್ತ್ಕೊತಿರುತ್ತೆ. ಹಾಗೆ ಅದನ್ನ ಬ್ಯಾ ಅಂತ ನೋಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಕ್ಲೂಟ್ ಅವನ ಪೆಟ್ಟಿರ್ತಿದ್ಯಲ್ಲ ಆ ಗಿಣಿ ಸಡನ್ ಆಗಿ ಹಾರಿ ಹೋಗಿ ಸಮುದ್ರದ ನೀರಿಗೆ ಬಿದ್ದೋಗುತ್ತೆ. ಇದನ್ನು ನೋಡಿ ಹೆದರಿದ ಕ್ಲೂಟೋ ಹೇ ಮೇಲ್ಬಾ ಅಂತ ಕೂಗಿ ಕೂಗಿ ಕರೀತಾನೆ ಅದನ್ನ. ಆದ್ರೆ ಅದು ನೀರಿಗೆ ಬಿದ್ದಿದ 5 ಸೆಕೆಂಡ್ಗೆನೆ ಅಲ್ಲಿನೇ ಸುತ್ತಾಡ್ತಾ ಇದ್ದ ಒಂದು ಶಾರ್ಕ್ ಮೀನು ಈಜೊಡೆದು ಬಂದು ಹಾಗೆ ಅದನ್ನ ಕಚ್ಚಿ ತಿನ್ಕೊಬಿಡುತ್ತೆ. ಅದನ್ನ ನೋಡಿ ಟೆನ್ಷನ್ ಆಗಿದ್ದ ಕ್ಲೂಟು ಸಿಕ್ಕಾಪಟ್ಟೆ ಗಾತ್ರದಿಂದ ಆ ಶಾರ್ಕ್ ಎಲ್ಲಿಗೆ ಹೋಗ್ತಿದೆ ಬರ್ತಿದೆ ಅಂತ ಅದನ್ನೇ ವಾಚ್ ಮಾಡ್ತಿರ್ತಾನೆ. ಅದು ಕರೆಕ್ಟ್ ಆಗಿ ಇವರ ಬೋಟಿಗೆ ಹತ್ರ ಬರ್ಬೇಕಾದ್ರೆ ಫಟ್ ಅಂತ ಅದರ ಬಾಲವನ್ನ ಹಿಡಿದು ಮೇಲೆ ಎಳ್ಕೊತಿರ್ತಾನೆ. ಆವಾಗ ಇನ್ನೊಂದು ಕಡೆ ಇರ್ತಾ ಇರುವ ಟೋಸ್ಟ್ ಏನು ಕೊಕ್ಕೊ ಜೊತೆಗೆ ಬಂದು ಆ ಶಾರ್ಕ್ ಮೀನಿಗೆ ಹೊಡೆದು ಇಬ್ಬರು ಸೇರಿ ಆ ಶಾರ್ಕ್ ಮೀನನ್ನ ಎತ್ತಿ ಬೋಟಿನ ಮೇಲೆ ಹಾಕುತ್ತಾರೆ. ಅದರ ನಂತರ ಏನು ಹುಚ್ಚಿಡಿದವರ ರೀತಿ ಕೈಗೆ ಚಾಕುವನ್ನ ತಗೊಂಡು ಆ ಶಾರ್ಕ್ ಮೀನನ್ನೇ ಎರ್ರ ಬೆರಿ ಚುಚ್ಚಿ ಅದರ ಕಥೆಯನ್ನ ಮುಗಿಸ್ತಾರೆ. ಇವ್ರುಗಳು ಚುಚ್ಚಿದ ಚುಚ್ಚಿನಲ್ಲಿ ಆ ಶಾರ್ಕ್ ಮೀನಿನ ರಕ್ತ ಹಾರಿ ನಮ್ಮ ಬ್ರಾಕ್ಲೆಸ್ನರ್ ಅವನ ಮುಖಕ್ಕೆನೆ ಹೊಡಿತಿರುತ್ತೆ. ಆದ್ರೆ ನಮ್ಮ ಹುಡುಗರು ತುಂಬಾನೇ ದೊಡ್ಡ ಹುಚ್ಚುತನವನ್ನ ಮಾಡ್ಬಿಟ್ರು. ಇವ್ರುಗಳು ಶಾರ್ಕ್ ಮೀನನ್ನ ಚುಚ್ಚಿ ಸಾಯಿಸಿದ್ರಲ್ಲಿ ಅದರ ರಕ್ತ ಹಾಗೆ ಸಮುದ್ರಕ್ಕೆ ಬಿದ್ದು ಮಿಕ್ಸ್ ಆಗ್ಬೇಕಾದ್ರೆ ಆ ಜಾಗಕ್ಕೆ ತುಂಬಾನೇ ಶಾರ್ಕ್ ಮೀನುಗಳು ಬಂದ್ಬಿಡುತ್ತೆ. ಅದ್ರಲ್ಲೂ 50-60 ಶಾರ್ಕ್ ಮೀನುಗಳು ಬಂದ್ಬಿಡುತ್ತೆ. ಇವನ್ನೆಲ್ಲ ನೋಡಿ ತುಂಬಾನೇ ಹೆದರಿ ಹೋದ ನಮ್ಮ ಬ್ರಾಕ್ಲೆಸ್ನರು ಬೇಗ ಬೇಗ ಓಡಿ ಹೋಗಿ ಅವನ ಮರದ ಪೆಟ್ಟಿಗೆಯಿಂದ 2 ಕಬ್ಬಿಣದ ತಂತಿ ರೋಲ್ ಅನ್ನು ತಂದು ನಮ್ಮ ತೋರ್ ಹತ್ರ ತೋರಿಸಿ, ಯೋ ತೋರು ನೀನು ನನ್ನನ್ನ ಏನನ್ನ ಬೇಕಾದ್ರೂ ಅನ್ಕೋ, ಆದ್ರೆ ಈ ಬೋಟಿಗೆ ಕಟ್ಟಿರುವ ಹಗ್ಗಗಳು ನೀರಿನಲ್ಲಿ ಒದ್ದೆಯಾಗಿ ಮರಗಳು ಒಂದಕ್ಕೊಂದು ಡ್ಯಾಶ್ ಮಾಡ್ಕೊಳ್ಳೋದ್ರಿಂದ ಕಟ್ ಆಗ್ಬಿಡುತ್ತೆ ಬೇಗನೆ. ಆದ್ರಿಂದ ಸುಮ್ನೆ ನಾವು ಈ ಕಬ್ಬಿಣದ ತಂತಿಗಳನ್ನು ಯೂಸ್ ಮಾಡಿ ಮರಗಳಿಗೆ ಕಟ್ಟಿಟ್ಬಿಡೋಣ ಅಂತ ಹೇಳ್ತಾನೆ. ಇದನ್ನ ನೋಡಿ ಟೆನ್ಷನ್ ಆಗಿದ್ದ ನಮ್ಮ ತೋರು ಅವನ ಕೈಯಲ್ಲಿ ಇರ್ತಾ ಇರುವ ತಂತಿ ರೋಲ್ ಅನ್ನ ಕಿತ್ತು ಸಮುದ್ರಕ್ಕೆ ಬಿಸಾಕ್ಬಿಡ್ತಾನೆ. ಸಾವಿರಾರು ವರ್ಷಗಳ ಹಿಂದೆ ಟಿಕ್ಕಿ ಹೇಗೆ ಟ್ರಾವೆಲ್ ಮಾಡಿ ಹೋದ್ರೋ ಅದೇ ರೀತಿನೇ ನಾವು ಟ್ರಾವೆಲ್ ಮಾಡಿ ಹೋಗುವುದು. ನಿನಗೆ ನಂಬಿಕೆ ಇದ್ರೆ ನೀನು ಇಲ್ಲಿ ಇರು, ಇಲ್ಲಾಂದ್ರೆ ನೀನು ಎಲ್ಲಿಗಾದ್ರೂ ಹೋಗು ಅಂತ ಹೇಳ್ಬೇಕಾದ್ರೆ ಹೇಗೂ ಈ ಬೋಟ್ ಅಲ್ಲಿ ಇದ್ಕೊಂಡು ನಾವು ಸಾಯೋದೆ ಅಂತ ಬೇಜಾರಲ್ಲಿ ಅಪ್ಸೆಟ್ ಆಗಿ ಆ ಬೋಟಿನ ಬಾರ್ಡರ್ ಅಲ್ಲಿ ನಮ್ಮ ಹುಡುಗ ನಡೆದು ಬರ್ತಿರ್ಬೇಕಾದ್ರೆ ಬ್ರಾಕ್ಲೆಸ್ನರ್ ಲೆಗ್ಗು ಸ್ಲಿಪ್ ಆಗಿ ಸಮುದ್ರಕ್ಕೆ ಬಿದ್ದೋಗ್ತಾನೆ. ನೀರಿನ ಕೆಳಗಡೆ ಬೇರೆ 50-60 ಶಾರ್ಕ್ ಮೀನುಗಳು ಸುತ್ತಾಡ್ತಿವೆ. ಇವನು ನೀರಿಗೆ ಬಿದ್ದವನು ಬೋಟಿನ ಹಿಂದೆ ಬಿದ್ದಿರ್ತಾನೆ. ಆದ್ರಿಂದ ಬೋಟ್ ಅನ್ನ ಬೇರೆ ಫಟ್ ಅಂತ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಗ್ಗವನ್ನ ಹಾಕಿ ಅವನನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನಮ್ಮ ಬ್ರಾಕ್ ಕೈಯಲ್ಲಿ ಅದನ್ನ ಹಿಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಇದನ್ನು ನೋಡಿದ ಮಿಕ್ಕಿರೋರು ಆ ಶಾರ್ಕ್ ಮೀನುಗಳು ನಮ್ಮ ಬ್ರಾಕ್ ಅನ್ನ ಹಿಡಿದು ಬಿಡಬಾರ್ದು ಅಂತ ಅವುಗಳನ್ನ ಡೈವರ್ಟ್ ಮಾಡೋದಕ್ಕಾಗಿ ಇವ್ರುಗಳು ಒಂದು ಶಾರ್ಕ್ ಮೀನನ್ನ ಅಟ್ಯಾಕ್ ಮಾಡಿ ಕ್ರೂರವಾಗಿ ಕೊಂದ್ರಲ್ವಾ. ಸೊ ಆ ಮೀನಿನ ಮಾಂಸ ಖಂಡಗಳನ್ನೆಲ್ಲ ಬೇರೆ ಸೈಡ್ಗೆ ತೂದು ಬಿಸಾಕ್ತಾರೆ. ಸೊ ಇದನ್ನು ನೋಡಿದ ಬೇರೆ ಶಾರ್ಕ್ ಮೀನುಗಳೆಲ್ಲ ಇವ್ರುಗಳು ಬೀಸಿದ ಮಾಂಸವನ್ನ ತಿನ್ನೋದಕ್ಕಾಗಿ ಆ ಕಡೆಗೆ ಹೋಗ್ಬಿಡ್ತವೆ. ಆವಾಗ ನಮ್ಮ ಕ್ಲೂಟ್ ಫಟ್ ಅಂತ ನೀರಿಗೆ ಜಂಪ್ ಮಾಡಿ ಸ್ವಿಮ್ ಮಾಡಿ ಹೋಗಿ ನಮ್ಮ ಬ್ರಾಕ್ಲೆಸ್ನರ್ ಅನ್ನ ಒಂದು ಕೈಯಲ್ಲಿ ಹಿಡ್ಕೋಬಿಟ್ಟು ಇವ್ರುಗಳು ಆಲ್ರೆಡಿ ಬಿಸಾಕಿದ್ರಲ್ವಾ ಹಗ್ಗ, ಅದನ್ನ ಒಂದು ಕೈಯಲ್ಲಿ ಹಿಡ್ಕೋಬೇಕಾದ್ರೆ ಬೋಟ್ ಅಲ್ಲಿ ಇರ್ತಿರುವ ಮಿಕ್ಕಿರೋರು ಬೇರೆ ಬೇರೆ ಹಗ್ಗವನ್ನ ಗೆಳೆದು ಇಬ್ಬರನ್ನು ಕಾಪಾಡ್ತಾರೆ. ನಂತರ ಈ ಘಟನೆ ಆದ ಮೇಲೆ ತುಂಬಾ ದಿನಗಳಿಗೆ ಯಾರುವೆ ಒಬ್ಬರಿಗೊಬ್ಬರು ಸರಿಯಾಗಿ ಮಾತಾಡ್ಕೊಳ್ಳೋದೇ ಇಲ್ಲ. ನಾವು ಖಂಡಿತ ನಮ್ಮ ಮಿಷನ್ ಅಲ್ಲಿ ಸಕ್ಸಸ್ ಮಾಡೋದೇ ಇಲ್ಲ, ಅಚೀವ್ ಮಾಡೋದೇ ಇಲ್ಲ, ಖಂಡಿತ ನೀರಲ್ಲಿ ಮೂಳ್ಗಿ ನಾವು ಎಲ್ಲರೂ ಸೋತೋಗ್ಬಿಡ್ತೀವಿ ಅನ್ನೋ ತರದ ನೆನಪಿನಲ್ಲೇ ಎಲ್ಲರೂ ಹಾಗೆ ಸೈಲೆಂಟ್ ಆಗಿ ಆ ಬೋಟ್ ಅಲ್ಲಿ ಕೂತು ಅವರ ಪ್ರಯಾಣವನ್ನ ಮಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಒಂದು ದಿನ ಸಡನ್ ಆಗಿ ನಮ್ಮ ಎರಿಕು ಕೈಯಲ್ಲಿ ಮ್ಯಾಪ್ ಅನ್ನ ಹಿಡಿದು ಬಂದು ನಮ್ಮ ತೋರ್ ಹತ್ರ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿದೆ ಅಂತ ಹೇಳ್ತಾನೆ. ಏನು ಅಂತ ನೋಡಿದ್ರೆ ಇವ್ರುಗಳು ಆ ಗೆಲಕೋಪಸ್ ಟೊರ್ನೋಡೋ ಏರಿಯಾವನ್ನ ಬಿಟ್ಟು ಡೈವರ್ಟ್ ಆಗಿ ಇವಾಗ ಪಾಲಿನೇಷಿಯನ್ ದ್ವೀಪದ ಕಡೆಗೇನೆ ಹೋಗ್ತಿದಾರಂತೆ. ಇದನ್ನ ಹೇಳಿದ ತಕ್ಷಣವೇ ಈ ಖುಷಿಯನ್ನ ನಮ್ಮ ತೋರವನ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಎಲ್ಲರೂ ಜೋರಾಗಿ ಡ್ಯಾನ್ಸ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಅದರ ನಂತರ ನಮ್ಮ ಹುಡುಗರು ಎಲ್ಲರೂ ಮೋಟಿವೇಟ್ ಆಗ್ತಾರೆ. ಅವರುಗಳ ಒಂದೊಂದು ದಿನವೂ ಪಾಲಿನೇಷಿಯನ್ ದ್ವೀಪದ ಕಡೆಗೇನೆ ನಾವು ಕರೆಕ್ಟ್ ಆಗಿ ಹೋಗ್ತಿದೀವಿ ಅಂತ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಅದು ಮಾತ್ರ ಇಲ್ಲ, ಅವಾಗ ಇವ್ರುಗಳು ಎಲ್ಲಿ ಇರ್ತಿದ್ದಾರೆ, ಯಾವ ಜಾಗದಲ್ಲಿ ಇರ್ತಿದ್ದಾರೆ, ಏನನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಸಿಗ್ನಲ್ ಮುಖಾಂತರ ನ್ಯೂಸ್ ರಿಪೋರ್ಟರ್ಸ್ ಗಳಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಿರ್ಬೇಕಾದ್ರೆ ಇವ್ರುಗಳ ಬಗ್ಗೆ ನ್ಯೂಸ್ ಈ ಕಡೆ ಸಿಟಿಯಲ್ಲಿ ಕಂಟ್ರಿಗಳಲ್ಲಿ ತುಂಬಾನೇ ಸ್ಪ್ರೆಡ್ ಆಗ್ತಿರುತ್ತೆ. ನಮ್ಮ ತಾರ್ ಅವನ ಹೆಂಡತಿ ರೂತ್ ಅವರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಮೀಡಿಯಾದವರು ತುಂಬಾ ಜನರು ಅವರ ಮನೆಗೇನೆ ಡೈರೆಕ್ಟ್ ಆಗಿ ಹೋಗ್ತಿರ್ತಾರೆ. ಹೀಗೆ ಇವ್ರುಗಳ ಸಮುದ್ರ ಪ್ರಯಾಣ ಕಂಟಿನ್ಯೂ ಆಗಿ ಹೋಗ್ತಿರ್ಬೇಕಾದ್ರೆ ತುಂಬಾ ದಿನಗಳು ಕಳೆದೋಗುತ್ತೆ. ಇವಾಗ August 7, 1947 ಇವ್ರುಗಳ ಪ್ರಯಾಣವನ್ನು ಶುರು ಮಾಡಿ 101ನೇ ದಿನ. ಎಲ್ಲರಿಗೂ ಗಡ್ಡ ಮೀಸೆ ಅಂತ ಬೆಳ್ಕೊಂಡು ಕಾಡಿನ ಜನರ ರೀತಿ ಚೇಂಜ್ ಆಗ್ಬಿಟ್ಟಿರ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಇವ್ರುಗಳು ಹಲ್ಲು ಉಜ್ಜುತ್ತಿರ್ಬೇಕಾದ್ರೆ ಆವಾಗ ಸಡನ್ ಆಗಿ ಸಮುದ್ರದಲ್ಲಿ ಒಂದು ಪಕ್ಷಿಯ ಶ್ಯಾಡೋ ಕಾಣುತ್ತೆ. ಏನು ಅಂತ ತಲೆ ಎತ್ತಿ ಮೇಲ್ಗಡೆ ಆಕಾಶವನ್ನ ನೋಡ್ಬೇಕಾದ್ರೆ ಒಂದು ಪಕ್ಷಿ ಹಾರ್ತಿರುತ್ತೆ. ಅದನ್ನ ನೋಡಿದ ತಕ್ಷಣ ಇವ್ರುಗಳಿಗೆ ಖುಷಿಯನ್ನು ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಯಾಕೆಂದ್ರೆ ಸಮುದ್ರದಲ್ಲಿ ಪಕ್ಷಿಯನ್ನ ನೋಡೋ ಮಟ್ಟಿಗೆ ಇವ್ರುಗಳು ಬಂದ್ಬಿಟ್ಟಿದ್ದಾರೆ ಅಂದ್ರೆ ಹತ್ತಿರದಲ್ಲಿ ಎಲ್ಲೋ ಲ್ಯಾಂಡ್ ಏರಿಯಾ ಇರ್ತಿದೆ ಅಂತ ಅರ್ಥ. ಸೊ ಫೈನಲ್ ಆಗಿ ಇವ್ರುಗಳ ಟಾರ್ಗೆಟ್ ಅನ್ನ ಇವ್ರುಗಳು ಅಚೀವ್ ಮಾಡಲಿದ್ದಾರೆ. ಇವ್ರುಗಳ ಕಣ್ಣಿಗೆ ಪಾಲಿನೇಷಿಯನ್ ದ್ವೀಪದ ಲ್ಯಾಂಡ್ ಕಾಣಿಸ್ಕೊತಿರುತ್ತೆ. ಆದ್ರೆ ಇದ್ರ ಮೇಲೇನೆ ಇವ್ರುಗಳಿಗೆ ದೊಡ್ಡ ಅಪಾಯವೇ ಕಾದಿರೋದು. ಅಂದ್ರೆ ಪಾಲಿನೇಷಿಯನ್ ದ್ವೀಪದ ಸೈಡ್ ಅಲ್ಲಿ
ಇರ್ತಾ ಇರುವ ಎಂಟ್ರೆನ್ಸ್ ಅಲ್ಲಿ ಇರ್ತಾ ಇರುವ ರಾಲ್ ಒಲಿಯಲ್ ಗ್ರೀನ್ ಲೀಫ್ ಅಂತ ಹೇಳಲಾಗುವ ಸಮುದ್ರದ ಸ್ಟೋನ್ಸ್ ತುಂಬಾನೇ ವೆಯ್ಟ್ ಇರುತ್ತೆ, ತುಂಬಾನೇ ಶಾರ್ಪ್ ಆಗಿರುತ್ತೆ. ಅದರಲ್ಲಿ ಮಾತ್ರ ಇವ್ರುಗಳ ಬೋಟ್ ಸಿಗೋಕೋಬಿಟ್ರೆ ಅಷ್ಟೇ ಬೋಟಿಗೆ ಕಟ್ಟಿರುವ ಹಗ್ಗಗಳೆಲ್ಲ ಕಟ್ಟಾಗಿ ಇವರು ನೀರಿನಲ್ಲಿ ಮುಳುಗಿ ಸಾಯೋದೆ. ಅದ್ರಲ್ಲೂ ತುಂಬಾನೇ ವರ್ಸ್ಟ್ ಆಗಿರುವ ವಿಷಯ ಏನು ಅಂದ್ರೆ ಆ ರೀತಿ ಇವ್ರುಗಳು ನೀರಲ್ಲಿ ಮುಳುಗೋಗ್ಬಿಟ್ರೆ ಆ ಸಮುದ್ರದ ಸ್ಟೋನ್ಸ್ ಗೆ ಇವ್ರುಗಳ ತಲೆ ಹೊಡ್ಕೊಂಡು 2 ಭಾಗವಾಗಿ ಹೊಡೆದೋಗೋದೆ. ಆ ಮಟ್ಟಿಗೆ ಶಾರ್ಪ್ ಆಗಿರುವ ಸ್ಟೋನ್ಸ್ ಹೋದು. ಸೊ ಇದನ್ನ ಹೇಗೆ ನಾವು ಕ್ರಾಸ್ ಮಾಡಿ ಹೋಗೋದು ಅಂತ ಎಲ್ಲರೂ ಹಾಗೆ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಆವಾಗ ಒಂದು ಸೂಪರ್ ಆಗಿರುವ ಐಡಿಯಾವನ್ನು ಕೊಡ್ತಾನೆ ನಮ್ಮ ಇಂಜಿನಿಯರ್ ಬ್ರಾಕ್ ಲೆಸ್ನರ್. 13 ವೇವ್ಸ್ ಸೊಲ್ಯೂಷನ್. ಅದು ಏನು ಅಂದ್ರೆ ಸಮುದ್ರದಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇರುವ ವೇವ್ಸ್ ಅಲ್ಲಿ ಒಂದೊಂದು 13th ವೇವ್ ಮಿಕ್ಕಿರುವ ವೇವ್ಸ್ ಗಳಿಗಿಂತ ಹೈಟ್ ಆಗಿರುತ್ತೆ, ಎತ್ತರವಾಗಿ ಬರುತ್ತೆ. ಆದ್ರಿಂದ ಇವರುಗಳು ಆ ಸಮುದ್ರದ ಸ್ಟೋನ್ ಗೆ ಹತ್ರ ಹೋಗ್ಬಿಟ್ಟು ಫಟ್ ಅಂತ ಹ್ಯಾಂಕರ್ ಅನ್ನ ನೀರಿಗೆ ಹಾಕಿ ಬೋಟ್ ಅನ್ನು ಸ್ಟಾಪ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಆ 13ನೇ ವೇವ್ ಬರ್ಬೇಕಾದ್ರೆ ಹ್ಯಾಂಕರ್ ಹಗ್ಗವನ್ನ ಕಟ್ ಮಾಡಿ ಬಿಡಬೇಕು. ಆವಾಗ ಎತ್ತರವಾದ ವೇವ್ಸ್ ನ ಮುಖಾಂತರ ಆ ಸಮುದ್ರದ ಸ್ಟೋನ್ಸ್ ಅನ್ನ ನಾವು ದಾಟಿ ಹೋಗ್ಬಿಡೋದಕ್ಕೆ ಆಗುತ್ತೆ ಅಂತ ಒಂದು ಐಡಿಯಾವನ್ನ ಕೊಡ್ತಾನೆ. ಈ ಐಡಿಯಾ ಚೆನ್ನಾಗಿರ್ತಿದೆಯಲ್ಲ ಅಂತ ಅನ್ಕೊಂಡ ಇವ್ರುಗಳೇ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಸಮುದ್ರದ ಶಾರ್ಪ್ ಆಗಿರುವ ಸ್ಟೋನ್ಸ್ ಇವ್ರುಗಳಿಗೆ ಚುಚ್ಚಿಬಿಡಬಾರ್ದು ಅಂತ ಕಾಲಿಗೆ ಶೂಸ್ ಅನ್ನೆಲ್ಲ ಹಾಕೋತಾರೆ. ನಂತರ ಬೋಟ್ ಹಾಗೆ ನಿಧಾನಕ್ಕೆ ಸಮುದ್ರದ ಶಾರ್ಪ್ ಆಗಿರುವ ಸ್ಟೋನ್ಸ್ ಹತ್ರ ಬರ್ಬೇಕಾದ್ರೆ ಪಟ್ ಅಂತ ಹ್ಯಾಂಕರ್ ಅನ್ನ ಹಾಕಿ ಸ್ಟಾಪ್ ಮಾಡ್ತಾರೆ. ಆವಾಗ್ಲೇ ನೋಡ್ತಾರೆ ದೂರದಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಕಬ್ಬಿಣದ ಶಿಪ್ಸ್ ಗಳು ಕೂಡ ಈ ಸಮುದ್ರದ ಸ್ಟೋನ್ಸ್ ಅಲ್ಲಿ ಸಿಕ್ಕಿ ಹಾಗೆ ತುಕ್ಕಿಡ್ದು ಹೋಗಿ ಕೆಟ್ಟ ಹೋಗಿ ನಿಂತಿರ್ತವೆ. ಈ ಕಡೆ ನಮ್ಮ ಹುಡುಗರು ಹ್ಯಾಂಕರ್ ಅನ್ನ ನೀರಿಗೆ ಹಾಕ್ಬಿಟ್ಟು ಬರ್ತಾ ಇರುವ ವೇವ್ಸ್ ಗಳನ್ನ ಒಂದೊಂದಾಗಿ ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. 1 2 3 ಅಂತ ನಮ್ಮ ಬ್ರಾಕ್ ಲೆಸ್ನರ್ ಕೌಂಟಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಆವಾಗ ಇವ್ರುಗಳು ನೀರಿಗೆ ಹಾಕಿದ್ರಲ್ವಾ ಹ್ಯಾಂಕರ್, ಅದರ ಹಗ್ಗ ಸಮುದ್ರದ ಕೆಳಗಡೆ ಇರ್ತಾ ಇರುವ ಒಂದು ಸಮುದ್ರದ ಸ್ಟೋನ್ ಗೆ ಟಚ್ ಆಗ್ತಿರುತ್ತೆ. ಕರೆಕ್ಟ್ ಆಗಿ 10th ಮತ್ತೆ 11th ವೇವ್ ಕಂಪ್ಲೀಟ್ ಆಗ್ಬೇಕಾದ್ರೆ 12ನೇ ವೇವ್ ಬರ್ತಿರ್ಬೇಕಾದ್ರೆ ಹಗ್ಗ ಕಟ್ ಆಗ್ಬಿಡುತ್ತೆ. ಸೊ 13ನೇ ಎತ್ತರವಾಗಿರುವ ವೇವ್ ಬರೋದಕ್ಕೂ ಮುಂಚೆನೆ 12th ವೇವ್ ಅಲ್ಲಿ ಸಿಗಾಕೊಂಡು ಇವರ ಬೋಟ್ ಸ್ಪೀಡ್ ಆಗಿ ಮುಂದೆ ಹೋಗೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಡೈರೆಕ್ಟ್ ಆಗಿ ಸ್ಪೀಡ್ ಆಗಿ ಹೋಗಿ ಒಂದು ಶಾರ್ಪ್ ಆಗಿರುವ ಬಂಡೆಗೆನೆ ಚುಚ್ಚಿ ಹಾಗೆ ಬೋಟ್ ಸ್ಟಾಪ್ ಆಗ್ಬಿಡುತ್ತೆ. ಸದ್ಯ ಬೋಟ್ ಹೊಡೆದೋಗ್ಲಿಲ್ವಲ್ಲ ಅಂತ ತುಂಬಾನೇ ಖುಷಿಯಾಗಿ ನಗಾಡ್ತಿರ್ತಾನೆ ನಮ್ಮ ಥಾರ್. ಆದ್ರೆ ನೆಕ್ಸ್ಟ್ ಬರ್ತಾ ಇರುವ 13th ದೊಡ್ಡ ವೇವ್ ಅಲ್ಲಿ ಆ ಬೋಟ್ ಸರಿಯಾಗಿ ಸಿಗೋಕೊಂಡು ಚುಚ್ಕೊಂಡಿದ್ದ ಸ್ಟೋನ್ ಅನ್ನ ಬಿಟ್ಟು ಹಾಗೆ ಮುಂದೆ ಸ್ಪೀಡ್ ಆಗಿ ಹೋಗೋದಕ್ಕೆ ಶುರು ಮಾಡುತ್ತೆ. ಆವಾಗ ನಮ್ಮ ಥೋರ್ ಸ್ಲಿಪ್ ಆಗಿ ಸಮುದ್ರ ನೀರಿಗೆ ಬಿದ್ದೋಗ್ಬಿಡ್ತಾನೆ. ಅಷ್ಟೇ ನಮಗೆ ಬೇರೆ ಈಜು ಗೊತ್ತಿಲ್ಲ, ನಮ್ಮ ಕತೆ ಮುಗೀತು ಅಂತ ನಮ್ಮ ಥೋರ್ ಅನ್ಕೋಬೇಕಾದ್ರೇನೆ ಇವನು ನೀರಿನಲ್ಲಿ ಮುಳುಗೋಗ್ತಿಲ್ಲ, ಇವನ ಕಾಲುಗಳು ಲ್ಯಾಂಡ್ ಅನ್ನ ಟಚ್ ಮಾಡ್ತಿರುತ್ತೆ. ಸೊ ಬಿದ್ದಿದ್ದ ಜಾಗದಲ್ಲಿ ಎದ್ದು ನಿಂತ್ಕೋತಾನೆ ನಮ್ಮ ಹೀರೋ. ಅದೇ ತರ ಇವ್ರುಗಳ ಬೋಟು ಕೂಡ ಸಮುದ್ರದ ಸ್ಟೋನ್ಸ್ ಅನ್ನ ದಾಟಿ ಈ ಕಡೆ ಲ್ಯಾಂಡ್ ಗೆ ಬಂದ್ಬಿಡುತ್ತೆ. ಫೈನಲ್ ಆಗಿ ಇವ್ರುಗಳು ಲ್ಯಾಂಡ್ ಗೆ ಬಂದ ಮೇಲೆ ಇವರ ಬೋಟ್ ಅಲ್ಲಿ ಇರ್ತಾ ಇತ್ತಲ್ವಾ ಆ ರೆಡ್ ಕಲರ್ ಕ್ರಾಬ್, ಅದು ಕೂಡ ಸಮುದ್ರದ ನೀರಿಗೆ ಜಂಪ್ ಮಾಡ್ಕೊಳ್ಳುತ್ತೆ. ನಂತರ ನಮ್ಮ ಹುಡುಗರು ಅಲ್ಲಿಂದ ನಡ್ಕೊಂಡೆ ಆ ಪಾಲಿನೇಷಿಯನ್ ದ್ವೀಪಕ್ಕೆ ಕಾಲಿ ಹೆಜ್ಜೆನ ಇಡ್ತಾರೆ. ಮಾನವ ಜನಾಂಗದಲ್ಲಿ ಯಾರುವೆ ಇಲ್ಲಿಯವರೆಗೂ ಮಾಡದೇ ಇರುವ ಸಾಧನೆಯನ್ನ ನಮ್ಮ ಹುಡುಗರು ಮಾಡಿದ್ದಾರೆ. ಇದ್ರ ಮುಖಾಂತರ ಪಾಲಿನೇಷಿಯನ್ ದ್ವೀಪದಲ್ಲಿ ಇರ್ತಾ ಇರುವ ಬುಡಕಟ್ಟಿನ ಜನರು ಏಷ್ಯನ್ ಕಾಂಟಿನೆಂಟ್ ಇಂದ ಬಂದಿಲ್ಲ, ಸೌತ್ ಅಮೆರಿಕಾ ಇಂದಾನೆ ಬಂದಿದ್ದಾರೆ ಅನ್ನೋದನ್ನ ಸ್ಟ್ರಾಂಗ್ ಆಗಿ ಪ್ರೂವ್ ಮಾಡಿ ತೋರಿಸ್ಬಿಟ್ಟ ನಮ್ಮ ಥಾರ್. ಇವ್ರುಗಳು ದ್ವೀಪಕ್ಕೆ ಬರೀ ಮರದ ಬೋಟ್ ಅನ್ನು ಯೂಸ್ ಮಾಡಿ ಹೋಗಿದ್ದಾರೆ ಅನ್ನೋ ವಿಷಯ ಇಡೀ ವರ್ಲ್ಡ್ ಪೂರ್ತಿ ಭಯಂಕರವಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಫಟ್ ಅಂತ ಇವರು 5 ಜನರವೇ ವರ್ಲ್ಡ್ ಪೂರ್ತಿ ತುಂಬಾನೇ ಫೇಮಸ್ ಆಗ್ಬಿಡ್ತಾರೆ. ಸೊ ನಮ್ಮ ಹುಡುಗರು ಟಾರ್ಗೆಟ್ ಇಟ್ಟಿದ್ದ ರೀತಿನೇ ಅವ್ರುಗಳು ಅನ್ಕೊಂಡಿದ್ದ ರೀತಿನೇ ಕರೆಕ್ಟ್ ಆಗಿ ಆ ಪಾಲಿನೇಷಿಯನ್ ದ್ವೀಪಕ್ಕೆ ಬಂದು ಸೇರ್ಕೊಬಿಟ್ರು. ಎಲ್ಲರೂ ಸೇಫ್ ಆಗಿರ್ತಿದ್ದಾರೆ, ಇಲ್ಲಿಗೆ ಮೂವಿ ಮುಗಿಯುತ್ತೆ ಅಂತ ನಾವು ಅನ್ಕೊಂಡ್ರೆ ಅದರ ನಂತರ ನಮ್ಮ 5 ಹುಡುಗರಿಗೂ ಏನಾಯ್ತು ಅನ್ನೋದನ್ನ ತೋರಿಸ್ತಾರೆ. ಅದ್ರೊಳ ಡ್ಯಾನಿಯಲ್ ಇರ್ತಿದ್ದಾನಲ್ಲ ಈಥ್ನೋಗ್ರಾಫರ್, ಅವನು ಆ ಪಾಲಿನೇಷಿಯನ್ ದ್ವೀಪದಲ್ಲೇ ಇರ್ತಾ ಇರುವ ಬುಡಕಟ್ಟು ಜನರನ್ನ ಸೇರಿದ ಒಬ್ಳು ಹುಡುಗಿನ ಮದುವೆಯಾಗಿ ಅಲ್ಲೇನೆ ಸೆಟ್ಲ್ ಆಗ್ಬಿಟ್ಟಿರ್ತಾನೆ. ನಂತರ ನಮ್ಮ ಥೋರ್ ಅವನ ಫ್ರೆಂಡ್ ಎರಿಕೋ ಆ ಬೋಟಿನ ಮೇಲೆ ತುಂಬಾನೇ ಆಸೆ ಆಗ್ಬಿಟ್ಟಿದ್ರಿಂದ ಅದೇ ತರ ಒಂದು ದೊಡ್ಡ ಮರದ ಬೋಟ್ ಅನ್ನ ರೆಡಿ ಮಾಡಿ 11 ವರ್ಷವಾಗಿ ಸಮುದ್ರದಲ್ಲಿ ಸುತ್ತಾಡಿ ಬಂದಿದ್ದಾನೆ. ಇವ್ರುಗಳ ಇನ್ನೊಬ್ಬ ಫ್ರೆಂಡ್ ಟೋಸ್ಟನ ಈ ಅಡ್ವೆಂಚರ್ ಅಲ್ಲಿ ಸಕ್ಸಸ್ ಆಗಿದ್ರಿಂದ ಇದೇ ತರ ತುಂಬಾ ಅಡ್ವೆಂಚರ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಅದೇ ರೀತಿ ಫೈನಲ್ ಆಗಿ 1964ರಲ್ಲಿ ಒಂದು ಚಿಕ್ಕ ಬೋಟ್ ಅಲ್ಲಿ ಆರ್ಟಿಕ್ ಓಷನ್ ಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗಿ ಹಾಗೆ ಮಾಯವಾಗ್ಬಿಟ್ಟಿದ್ದಾನೆ. ನಂತರ ನಮ್ಮ ಕ್ಲೂಟೋ ಮತ್ತೆ ಆರ್ಮಿಗೆ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಜಾಯ್ನ್ ಆಗಿ ಒಂದು ದೊಡ್ಡ ಜನರಲ್ ಪೋಸ್ಟಿಂಗ್ ಗೆ ಬಂದ್ಬಿಟ್ಟಿರ್ತಾನೆ. ಸೊ ಅವನು ಈ ಕಾಂಟಿಕಿ ಬೋಟಿಗಾಗಿ ಒಂದು ದೊಡ್ಡ ಮ್ಯೂಸಿಯಂ ಅನ್ನೇ ಕಟ್ಟಿರ್ತಾನೆ. ಈ ಕಡೆ ನಮ್ಮ ಇಂಜಿನಿಯರ್ ಬ್ರಾಕ್ ಲೆಸ್ನರ್ ಯುನೈಟೆಡ್ ನೇಷನ್ ಇನ ಫಿಶಿಂಗ್ ಮಿನಿಸ್ಟರ್ ಆಗಿ ಪೋಸ್ಟಿಂಗ್ ಅನ್ನ ಗೆದ್ದು ಸಮುದ್ರದ ಬಗ್ಗೆ ಸ್ಟಡಿ ಮಾಡೋದಕ್ಕಾಗಿ ತುಂಬಾನೇ ಹೆಲ್ಪ್ಫುಲ್ ಆಗಿದ್ದಾನೆ. ಫೈನಲ್ ಆಗಿ ನಮ್ಮ ಥೋರ್ ಅನ್ನ ನೋಡಿದ್ರೆ ಇವ್ರುಗಳು ಹೋಗಿದ್ರಲ್ವಾ ಪ್ರಯಾಣ, ಅದ್ರ ಬಗ್ಗೆ ಕಾಂಟಿಕಿ ಅಂತ ಒಂದು ಬುಕ್ ಅನ್ನ ಬರ್ದು ಅದು 70 ಲ್ಯಾಂಗ್ವೇಜ್ ಅಲ್ಲಿ 5 ಕೋಟಿಗಿಂತ ಹೆಚ್ಚಾಗಿ ಸೇಲ್ ಆಗಿದೆ ಆ ಬುಕ್. ಸೊ ಆ ಬುಕ್ ಅನ್ನ ಬೇಸಿಕ್ ಆಗಿ ಇಟ್ಟೇನೆ ಮೂವಿಯನ್ನೇ ತೆಗೆದಿದ್ದಾರೆ. ಇವ್ರುಗಳು ಬರೀ ಆ ಬುಕ್ ಅನ್ನ ಸೇಲ್ ಮಾಡಿ ಹಣವನ್ನ ಮಾತ್ರ ಮಾಡ್ಕೊಂಡಿಲ್ಲ. ಇವ್ರುಗಳ ಕತೆ 2ನೇ ವರ್ಲ್ಡ್ ವಾರ್ ನಡೆದು ಕಂಪ್ಲೀಟ್ ಆದ ಮೇಲೆ ಜನರು ಎಲ್ಲರೂ ಅಪ್ಸೆಟ್ ಆಗಿರ್ಬೇಕಾದ್ರೆ ಅಷ್ಟೇ ಮುಗೀತು, ಇನ್ ಮುಂದೆ ನಮಗೆ ಏನುವೇ ಇಲ್ಲ ಅಂತ ಅವ್ರುಗಳು ಅನ್ಕೋತಿರ್ಬೇಕಾದ್ರೆ ನಮ್ಮ ಹುಡುಗರ ಕತೆ ಅವ್ರುಗಳಿಗೆ ಮೋಟಿವೇಶನ್ ಅನ್ನ ಕೊಡ್ತಿತ್ತು. ಸೊ ಇವ್ರುಗಳ ಕತೆ ಇನ್ಸ್ಪಿರೇಷನ್ ಇಂದಾನೆ ಅಮೆರಿಕದವರು ಅಡ್ವೆಂಚರ್ ಅನ್ನ ಮಾಡೋಣ ಅಂತ ಮೂನಿಗೆನೆ ಹೋಗಿ ಲ್ಯಾಂಡ್ ಆಗಿರೋದು. ಸೊ ಈ ರೀತಿಯ ತನ್ನ ಅಡ್ವೆಂಚರ್ಸ್ ಇಂದಾನು ತನ್ನ ರಿಸರ್ಚರ್ಸ್ ಇಂದಾನು ಮಾನವ ಜನಾಂಗವನ್ನೇ ಮೋಟಿವೇಟ್ ಮಾಡಿದ ನಮ್ಮ ಥಾರ್ ಫೈನಲ್ ಆಗಿ ತನಗೆ 86 ವರ್ಷ ಇರಬೇಕಾದ್ರೆ ಸತ್ತೋದ್ರು. ಸೊ ಅವ್ರಗಳ ಬಗ್ಗೆಯ ನಿಜ ಕಥೆಯನ್ನ ಬೇಸಾಗಿ ಇಟ್ಟು ತೆಗ್ದಿದ್ದ ಇವತ್ತು ನೋಡಿದ ಈ ಮೂವಿ ನಿಮಗೆ ಇಷ್ಟ ಆಯ್ತಾ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.